ಸರ್ ಈ ವೆಹಿಕಲ್ ನಮ್ ಲೆಜೆಂಡ್ ಅಂತ ಹೇಳ್ಬೋದು. ಸೊ ನಮ್ ಲೆಜೆಂಡ್ ವೆಹಿಕಲ್ 23 ಕಂಟ್ರೀಸ್ ಸೋಲೋ ಡ್ರೈವ್ ಮಾಡ್ಕೊಂಡು ಬಂದಿರುವ ವೆಹಿಕಲ್. ನಾನ್ ಡ್ರೀಮ್ ಅಲ್ಲೂ ಯೋಚನೆ ಮಾಡಿ 23 ದೇಶ ಸುತ್ತಕೊಂಡ್ ಬಂದಿರತಕ್ಕಂತ ಥಾರ್ ರಾಕ್ಸ್ ಸರ್. ಇನ್ಸೈಡ್ ಬಂದು ನಿಮ್ಗೆ ಸೀಟ್ ಆರ್ಗನೈಸರ್ ಅಂತ ಇದ್ದೀವಿ. ಓಕೆ. ಸೊ ಇದು ಓಪನ್ ಮಾಡಿದ ತಕ್ಷಣ ನಮ್ಗೆ ವಾಟರ್ ಬಾಟಲ್ ಇಟ್ಕೊಳ್ಳೋದು, ಏನಾನ ಆಫೀಸ್ ವರ್ಕ್ ಇರ್ಲಿ, ಏನಾನ ಊಟ ಮಾಡೋದಿರ್ಲಿ, ಮತ್ತು ಚಾರ್ಜಿಂಗ್ ಬೇಕಂದ್ರೆ ನಿಮ್ಗೆ ವೈರ್ಲೆಸ್ ಚಾರ್ಜರ್ ಕೂಡ ಮಾಡ್ಕೋಬಹುದು. ಸೊ ನೋಡ್ಬೋದು ಚಾರ್ಜಿಂಗು ಸರ್ ಎರಡು ಕಡೆನೂ ನಿಮ್ಗೆ ಚಾರ್ಜಿಂಗ್ ಬರುತ್ತೆ. ತಾವು ನೋಡ್ಬೋದು ಚಾರ್ಜಿಂಗ್ ಆಗ್ತಾ ಇದೆ. AC ವೆಂಟು ಹಾಕಿದೀವಿ. ಟಾಪ್ ಎಂಡ್ ವೆಹಿಕಲ್ ಅಲ್ವಾ, ಸೊ AC ವೆಂಟು ಹಾಕಿದೀವಿ. ಈ AC ವೆಂಟು ಮಲ್ಟಿ ಕಲರ್ ಬರುತ್ತೆ, ಯಾವುದೇ ತರ ಕಲರ್ ಇಟ್ಕೋಬಹುದು. ಸ್ವಿಚ್ ಬರುತ್ತೆ ಮತ್ತು ಫೋನ್ ಇಂದ ನಾವು ಆಪರೇಟ್ ಮಾಡ್ಕೋಬಹುದು. ಇದು ಟಾಪ್ ಎಂಡ್ ವೆಹಿಕಲ್ಗೆ ನಾವು ಏನ್ ಮಾಡಿದೀವಿ, ರ್ಯಾಂಗ್ಲರ್ಗೆ ಕನ್ವರ್ಟ್ ಮಾಡಿದ್ದೀರಾ? ಹೌದು. ನಾನು ಆಕ್ಚುಲ್ ಆಗಿ ಥಾರ್ ಕ್ರೇಜ್ ಬಂದಿದೆ ಈ ವೆಹಿಕಲ್ ನೋಡ್ಕೊಂಡು. ಸೊ ನನ್ನ ಡ್ರೀಮ್ ಅಲ್ಲೂ ನಾನು ಯೋಚನೆ ಮಾಡಿರ್ಲಿಲ್ಲ ಈ ವೆಹಿಕಲ್ ನಮ್ಮ ರೆಟ್ರೋ ಕಾರ್ ಕೇರ್ಗೆ ಬರಂತ ಅಂತ. ಎರಡ್ 2026ನೇ ಇಯರ್ದು ಸ್ಪಾಯ್ಲರ್ ಸರ್. ಇದು ಕಮ್ಸೆ ಕಮ್ 6 ಇಂದ 7 ದಿವಸ ವೇಟ್ ಮಾಡಿದ್ವಿ. ಬೈ ಏರ್ ತರಿಸಿರೋದು. ಇದು ಥಾರ್ ರಾಕ್ಸ್ ಗೆ ಪರ್ಫೆಕ್ಟ್ ಎಕ್ಸಾಕ್ಟ್ ಕುತ್ಕೊಳ್ಳುತ್ತೆ. ನಿಮ್ ಥಾರ್ ಗಾಡಿ ಇದೆಯಾ, ಥಾರ್ಗೆ ಬೇಕಂದ್ರೆ ರೆಟ್ರೋ ಕಾರ್ ಕೇರ್ ಯಾವಾಗ್ಲೂ ಇರುತ್ತೆ ನಿಮ್ಗೆ ಫಿಟ್ಮೆಂಟ್ ಮಾಡ್ಕೊಳಕ್ಕೆ. ಸೂಪರ್. ಸೊ ಟೈಲೈಟನ್ನು ಹಾಕಿದೀನಿ, ನೋಡ್ಬೋದು. ಟೈಲೈಟು ಇನ್ಫಿನಿಟಿ ಟೈಲೈಟು. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಅಗೈನ್ ಮತ್ತೆ ರೆಟ್ರೋ ಕಾರ್ಗೂ ಕೂಡ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಸೊ ಇಲ್ಲೇನು ನೋಡ್ತಾ ಇದ್ದೀರೋ ಥಾರ್ ರಾಕ್ಸ್ ನ ರಾಂಗ್ಲರ್ಗೆ ಕನ್ವರ್ಟ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರೋ ಇನ್ನೊಂದು ಥಾರು ಇದನ್ನು ಮಾಡಿಫಿಕೇಶನ್ ಆಗಿದೆ. ಇದು ಬಂದು 23 ದೇಶ ಸುತ್ಕೊಂಡು ಬಂದಿರತಕ್ಕಂಥ ಕೇರಳ ಮೂಲದ ನಾಜಿ ನೌಶಿ ಸೋಲೋ ಮಾಮ್ ಟ್ರಾವೆಲರ್ ಇರತಕ್ಕಂಥ ಒಂದು ವ್ಯಕ್ತಿ ಇದು ಥಾರ್. ಇದು ಸೊ ನಮ್ಮ ಇನ್ಸ್ಟಾಗ್ರಾಮ್ ವಿಡಿಯೋಗಳು, ಯೂಟ್ಯೂಬ್ ವಿಡಿಯೋಗಳನ್ನೆಲ್ಲ ನೋಡಿಕೊಂಡು ನಮ್ಮ ತಾರ್ಕಿಂಗ್ ಆಗಿರ್ತಕ್ಕಂಥ ನೌಶಾದ್ ಅವರು ಶೋರೂಮಿಗೆ ಬಂದಿದೆ, ರೆಟ್ರೋ ಕಾರ್ ಕೇರ್ಗೆ ಬಂದಿದೆ. ಸೊ ಇವೆರಡೂ ಕೂಡ ಮಾಡಿಫಿಕೇಶನ್ ಆಗಿದೆ. ಸೊ ಇದು ಯಾವ ಥರ ರ್ಯಾಂಗ್ಲರ್ ಕನ್ವರ್ಟ್ ಆಗಿದೆ, ಇದರಲ್ಲಿ ಏನು ಮಾಡಿಸಿದ್ದಾರೆ, ಸೊ ಇವ್ರ ರಿವ್ಯೂ ಕೇಳೋಣ. ಸೊ ಯಾಕೆ ಇಲ್ಲಿಗೆ ಬರಬೇಕು ರೆಟ್ರೋ ಕಾರ್ಗೆ, ಪ್ರತಿಯೊಂದು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಏನು ಅವರಿಗೆ ಅಂದರೆ ಎಕ್ಸ್ಪೀರಿಯನ್ಸ್ ಯಾವ ಥರ ಆಯಿತು. ಸೊ ಆಲ್ ಓವರ್ 23 ದೇಶ ಸುತ್ತಿರ್ತಕ್ಕಂಥವ್ರಿಗೆ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಇರ್ತಕ್ಕಂಥ ಈ ಶೋರೂಮ್ಗೆ ಬರಬೇಕು ಅಂದರೆ ಸೊ ಎಷ್ಟು ಹೆಸರಾಗಿರ್ಬೇಕು, ಅವ್ರ ಮನಸ್ಸಿಗೆ ಎಷ್ಟು ಹೋಗಿರ್ಬೇಕು. ಸೊ ಆ ಥರ ಎಲ್ಲ ಇದೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ರಿ ಸರ್? ಸೂಪರ್ ಆಗಿದ್ದೀನಿ ಸರ್. ಸ್ವಲ್ಪ ದಿನ ಗ್ಯಾಪ್ ಆಗ್ಬಿಡ್ತು ವಿಡಿಯೋ ಮಾಡೋದು. ಗ್ಯಾಪ್ ಆಯಿತು ಸರ್, ಯಾಕಂದ್ರೆ ನಮ್ಮ ಒಂದು ಫ್ಯಾಮಿಲಿ ಒಂದು ದೊಡ್ಡವರು ಬಿಟ್ಟು ಹೋಗ್ಬಿಟ್ರು ಸರ್. ನಮ್ಮ MLA ಅವರು RV ದೇವರಾಜ್ ಅವರು ನಮ್ಮ ಬಾಸ್ ಅಂತ ಹೇಳ್ಬೋದು. ನಮ್ಮ ಏನು ಮಾತಾಡೋಕ್ಕಾಗ್ತಾ ಇಲ್ಲ. ನಮ್ಮ ಡೈಲಿ ನೋಡೋವರು ಇವತ್ತು ನಮ್ಮ ಇದರಲ್ಲಿ ಇಲ್ಲ. ಸೊ ಆ ಇದರಲ್ಲಿ ಏನು ವಿಡಿಯೋ ಮಾಡೋದು, ಏನು ವಿಡಿಯೋ ಹಾಕೋದು, ನಮ್ಮ ಊಟನೇ ಸರಿಯಾಗಿ ಹೋಗ್ತಾ ಇರಲಿಲ್ಲ ಸರ್. ಸೊ ಆಲ್ಮೋಸ್ಟ್ 2 ತಿಂಗಳು 2 ತಿಂಗಳು 9 ಡೇಸ್ ಆಗಿದೆ ಸರ್. 2 months 9 ಡೇಸ್ ಆಗಿದೆ ಅವ್ರು ಹೋಗಿ ಬಿಟ್ಟು ಹೋಗಿ. ಸೊ ಇಂಟ್ರೆಸ್ಟೇ ಬರ್ತಾ ಇರಲಿಲ್ಲ, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಒಂದು ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ಇವಾಗ ಇವರು ಬಂದಿದ್ದಾರೆ ಅಂತ ಅದು ಒಂದು ಯೋಚನೆ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇರೋದು. ನಮ್ಮ ದೊಡ್ಡವರು RV ದೇವರಾಜ್ ಅವರು, ನಮ್ಮ ತಲೆ ಮೇಲೆ ಎಲ್ಲ ಅವ್ರದ್ದು ಒಂದು ಆಶೀರ್ವಾದ ಇತ್ತು. ಅವರೇ ಹೋಗ್ಬಿಟ್ರು ಅಂತ ನಮ್ಮ ಕೆಲಸನೇ ಬೇಡ ಅಂತ ಆಗ್ಬಿಟ್ಟಿತ್ತು. ಸೊ ಹೋಗ್ಬಿಟ್ರು. ಯಾಕಂದ್ರೆ ಇವ್ರು ಇರ್ತಕ್ಕಂಥ ಆಫೀಸು ಕೂಡ ಅವ್ರದೇ ಬಿಲ್ಡಿಂಗ್. ಹೌದು ಸರ್. ಸೊ ಮುಂದೆ ಒಂದು ಹೊಸ ಬಿಲ್ಡಿಂಗ್ ಆಗ್ತದೆ, ಅದು ಕೂಡ ಅಲ್ಲಿ ಶಿಫ್ಟ್ ಆಗ್ಬೇಕನ್ನೋದಕ್ಕೂ ಕೂಡ ಅದು ಅವ್ರದೇ ಓನರ್. ಹೌದು. ಸೊ ಎಲ್ಲ ಒಂದು ಇರುತ್ತೆ. ಹೌದು ಅಲ್ವಾ? ಹೌದು. ಸೊ ಒಬ್ರ ಹತ್ರ ಏನಾದ್ರು 40 years ಇಂದ ನಮ್ಮ ಫಾದರ್ ಇಲ್ಲಿ ಇರೋದು ಸರ್. ಯಾವ್ದು ಇದಕ್ಕೂ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಬಟ್ ಅವ್ರು ಇಲ್ಲಿಂದ ಹೋಗಿ ಅಂತ ನಮ್ಗೆ ಒಂದು ಹೆಜ್ಜೆನು ಹೋಗಕ್ಕೆ ಕಲ್ಸಿಲ್ಲ. ಅಲ್ಲಿ ಏನಾದ್ರು ಕೆಲಸ ನಡೀತಾ ಇದ್ದಿದ್ರೆ ಇಲ್ಲಿ ಶಿಫ್ಟ್ ಮಾಡಿಬಿಡ್ತಾ ಇದ್ರು, ಇಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಶಿಫ್ಟ್ ಮಾಡಿಬಿಡ್ತಾ ಇದ್ರು. ಸೊ ಒಂದು ಒಳ್ಳೆ ಸರ್ಪ್ರೈಸ್ ತರ ಒಂದು ಮುಂದೆ ಅಂಗಡಿ ಇವಾಗ್ಲೂ ಇದೆ, ಬಟ್ ಕೊಡಕ್ಕೆ ಒಂದು ಇರ್ತಾ ಇದ್ದಿದ್ರು. ಅವ್ರ ಬಗ್ಗೆ ನಾವು ಬೆಳಗ್ಗೆಯಿಂದ ಸಾಯಂಕಾಲದಿಂದ ಬೆಳಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ ಅವ್ರ ಬಗ್ಗೆ. ಸೊ ಅವರು ನಮ್ಗೆಲ್ಲ ಬಿಟ್ಟೋಗಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ವಿಡಿಯೋ ಹಾಕಿಲ್ಲ. ಸೊ ಪರವಾಗಿಲ್ಲ, ಅದು ವಿಡಿಯೋ ಇದಿರಲ್ಲ. ಕಸ್ಟಮರ್ ತುಂಬ ಜನ ಮೆಸೇಜು ಇದರಲ್ಲಿ ಕಮೆಂಟ್ಗಳಲ್ಲೂ ಐತೆ ನೋಡಿ, ನೋ ವಿಡಿಯೋಸು ವೈ ನೋ ವಿಡಿಯೋಸ್ ಅಂತ. ಯಾರಿಗೂ ರಿಪ್ಲೈ ಮಾಡಿಲ್ಲ. ತುಂಬ ಸಾರಿ. ಸೊ ಇದೇ ರೀಸನ್ನು, ಯಾರಿಗೂ ರಿಪ್ಲೈ ಮಾಡಿಲ್ಲ, ಯಾರ್ದು ಮೆಸೇಜನ್ನು ನಾನು ರಿಪ್ಲೈ ಮಾಡಿಲ್ಲ. ಅಭಿಮಾನಕ್ಕೆ ಚಿರುಣಿ. ಸೊ ಅದೊಂದು ಖುಷಿ ಆಗುತ್ತೆ ಒಬ್ರ ಮೇಲೆ ಅಭಿಮಾನ ಇರೋದಕ್ಕೆ. ಇನ್ನು ಮುಂದೆ ಕೆಲಸ ಮಾಡ್ತಾ ಹೋಗಿ. ಸೊ ಈಗ ಏನ್ ತಾರ್ಕಿಂಗ್ ಅಂತ ಹೆಸರು ತಗೊಂಡಿದ್ರು ಅದೇ ತರ ಕಂಟಿನ್ಯೂ ಮಾಡ್ತಾ ಹೋಗಿ. ಏನಿದು ರ್ಯಾಂಗ್ಲರಿಗೆ ಕನ್ವರ್ಟ್ ಮಾಡಿದ್ರೆ ಇದ್ರ ಬಗ್ಗೆ ಏನು ಇದೇನು ಹಿಸ್ಟ್ರಿ ಸರ್? ಓಕೆ ಸರ್, ಹೇಳ್ತೀನಿ. ಅಂದ್ರೆ ಇದು 23 ದೇಶ ಸುತ್ಕೊಂಡ್ 23 ಕಂಟ್ರೀಸು ಸಕ್ಸಸ್ಫುಲ್ಲಿ ಟ್ರಾವೆಲ್ ಮಾಡಿ ಬಂದಿರೋ ವೆಹಿಕಲ್ ಸರ್ ಇದು. ಇದು ಬಂದು ಥಾರ್ ರಾಕ್ಸ್ ಟಾಪ್ ಎಂಡ್ ವೆಹಿಕಲ್. ಯಾವ ಊರವ್ರದ್ದು ಇದು ಸರ್? ಇದು ಬಂದು ಬೆಂಗಳೂರು. ಬೆಂಗಳೂರು
ವೆಹಿಕಲ್. ಸೊ ಇಲ್ಲಿ ಒಂದು ಸ್ವಲ್ಪ ಸೆಲೆಬ್ರೇಷನ್ ಆಯ್ತು ಅಂತ ಸ್ವಲ್ಪ ಡಸ್ಟ್ ಬಂದ್ಬಿಟ್ಟು ಗಲೀಜಾಗ್ಬಿಟ್ಟಿದೆ ಗಾಡಿ. ಸೊ ಒಂದೊಂದಂತ ಹೇಳ್ಕೊಂಡು ಬರ್ತೀನಿ ರೀ ಯಾವ ತರ ಇದೆ. ಫಸ್ಟ್ ತೋರಿಸಿದ್ದು ಬೇಸಿಕ್ ಗಾಡಿನ ಟಾಪ್ ಎಂಡ್ಗೆ ಕನ್ವರ್ಟ್ ಮಾಡಿ ರ್ಯಾಂಗ್ಲರ್ ಕನ್ವರ್ಟ್ ಮಾಡಿದ್ದು. ಇದು ಆಕ್ಚುಲಿ ಟಾಪ್ ಎಂಡ್ ವೆಹಿಕಲ್ಗೆ ರ್ಯಾಂಗ್ಲರ್ ಕನ್ವರ್ಟ್ ಮಾಡಿರೋದು. ಸೊ ಇದರಲ್ಲಿ ನಿಮಗೆ ಪ್ರತಿ ಒಂದು ಮ್ಯೂಸಿಕ್ ಸಿಸ್ಟಮ್ ಇರಲಿ, ಇಂಟೀರಿಯರ್ ಇರಲಿ, ಸೀಟ್ ಕವರ್ ಇರಲಿ, ಪ್ರತಿ ಒಂದು ಕಂಪ್ನಿಯಿಂದ ಬರುತ್ತೆ. ಸೊ ನಾವೇನ್ ಮಾಡಿದೀವಿ, ಔಟರ್ ಮಾಡ್ಕೊಂಡು ಒಳಗಡೆನೂ ಸುಮಾರು ಸ್ವಲ್ಪ ಮಾಡಿಫಿಕೇಶನ್ ಮಾಡಿದೀನಿ. ಸೊ ಒಂದೊಂದಾಗೆ ತೋರಿಸ್ತಾ ಹೋಗೋಣ. ಸೊ ಗೊತ್ತಾಯ್ತಲ್ವಾ? ಸೊ ತಾರ್ ಕಿಂಗ್ ಹತ್ರ ಕಾರ್ನ ಮಾಡಿಫಿಕೇಶನ್ ಮಾಡ್ಬೇಕಾ? ಸೊ ಬನ್ನಿ, ರೆಟ್ರೋ ಕಾರ್ ಕೇರ್ಗಾದ್ರೂ ಬನ್ನಿ, ಇಲ್ಲ ತಾರ್ ಕಿಂಗ್ ಹತ್ರ ಬನ್ನಿ. ಎಲ್ಲದೂ ಇವ್ರದೇ ಹೆಸರು ತಗೊಂಡಿದ್ದಾರೆ, ರೆಟ್ರೋ ಕಾರ್ ಕೇರ್, ತಾರ್ ಕಿಂಗ್. ಸೊ ಒಟ್ನಲ್ಲಿ ಸರ್ ಹೇಳೋದಕ್ಕೆ ರೆಡಿ ಇದೆಯಾ? ಫಸ್ಟ್ ರಾಂಗ್ಲರ್ದೇ ರಿವ್ಯೂ ತಗೊಳ್ಳೋಣ, ಆಮೇಲೆ ಈ ತಾರ್ ಬಗ್ಗೆ ಹೋಗೋಣ, ಆಮೇಲೆ ಅವ್ರ ರಿವ್ಯೂ ಬಗ್ಗೆ ಹೋಗೋಣ. ಎಲ್ಲದೂ ವಿಡಿಯೋ ತೋರ್ಸೋಣ. ಸ್ಪೆಷಲ್ ಆಗಿರ್ಲಿ ಇದು. ಶುರು ಮಾಡ್ಕೊಳ್ಳೋಣ. ನೋಡಿ, 23 ದೇಶ ತಿರುಕೊಂಬಂದಿರೋ ತಾರು ಕೂಡ ಇದೆ. ಹಾಗೇನೆ ತಾರ್ ರಾಕ್ಸು ರ್ಯಾಂಗ್ಲರ್ಗೆ ಕನ್ವರ್ಟ್ ಆಗಿದೆ, ಅದು ಕೂಡ ಇದೆ. ಎರಡೂ ಕೂಡ ಬಂದಿರತಕ್ಕಂಥದ್ದು ರೆಟ್ರೋ ಕಾರ್ಗೇರ್ಗೆ. ಸೊ ಇದೇನೇನೆಲ್ಲ ಇಲ್ಲಿ ಇನ್ಸ್ಟಾಲೇಷನ್ ಮಾಡ್ಕೊಂಡಿದೆ, ಏನೆಲ್ಲ ಮಾಡಿಫಿಕೇಶನ್ ಮಾಡಿದರೆ, ಮತ್ತೆ ತಾರ್ ರಾಕ್ಸ್ನ ರಾಂಗ್ಲರ್ಗೆ ಕನ್ವರ್ಟ್ ಮಾಡಿದ್ದಾರೆ. ಇದರಲ್ಲಿ ಏನೆಲ್ಲ ಇನ್ಸ್ಟಾಲೇಷನ್ ಮಾಡಿದ್ದಾರೆ ಪ್ರತಿಯೊಂದು ತಿಳ್ತಾ ಹೋಗೋಣ. ಸರ್, ಮೊದಲನೇ ತಾರ್ ರಾಕ್ಸ್ ರಾಂಗ್ಲರ್ಗೆ ಕನ್ವರ್ಟ್ ಮಾಡಿದ್ದೀರಾ. ಸೊ ಯಾವ್ಯಾವ ತರ ಏನೇನ್ ಮಾಡಿದ್ದೀರಾ ಪ್ರತಿಯೊಂದು ಹೇಳ್ತಾ ಹೋಗ್ಬಿಡಿ. ಸರ್, ಮೊದಲು ವಿಡಿಯೋನಲ್ಲಿ ಬೇಸಿಕ್ ನ ಟಾಪ್ ಎಂಡ್ ಕನ್ವರ್ಟ್ ಮಾಡಿಬಿಟ್ಟು ನಾವೇನ್ ಮಾಡಿದ್ವಿ, ಫುಲ್ ಫಿಟ್ಟಿಂಗ್ ಮಾಡಿದ್ವಿ. ಸೊ ಇದು ಜಸ್ಟ್ ರ್ಯಾಂಗ್ಲರ್ಗೆ ಕನ್ವರ್ಟ್ ಆಗಿರೋದು ಟಾಪ್ ಎಂಡ್ ವೆಹಿಕಲ್. ಇದು 27 lakhs rupees ಟಾಪ್ ಎಂಡ್ ವೆಹಿಕಲ್ ಇದು. ಸೊ ಇದರಲ್ಲಿ ಅಲಾಯ್ ವೀಲ್ಸ್ ಇರಲಿ, ಪ್ರತಿಯೊಂದು ಬಂದ್ಬಿಡತ್ತೆ, ಏನು ಚೇಂಜ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಕಸ್ಟಮರ್ ಸ್ವಲ್ಪ ರ್ಯಾಂಗ್ಲರ್ ಟೈಪ್ ಕನ್ವರ್ಟ್ ಮಾಡಬೇಕು ಅಂತ ಏನಾಗಿದೆ, ಪ್ರತಿ ಒಂದು ಜಾಗ ಕೇಳ್ಕೊಂಡು, ಸೊ ರೆಟ್ರೋ ಕಾರ್ ಕೇರ್ ಇಸ್ ದ ಬೆಸ್ಟ್ ಅಂತ ನಮ್ಮ ಅಂಗಡಿಗೆ ಬಂದಿದೆ. ಸೊ ಈ ಗಾಡಿಗೆ ಫಸ್ಟ್ ಆಫ್ ಆಲ್ ಈ ಫೆಂಡರ್ಸ್ ಚೇಂಜ್ ಮಾಡಿದೀವಿ. ಈ ಫೆಂಡರ್ಸ್ ಯಾವ ತರ ಅಂದ್ರೆ, ನಿಮ್ ಒರಿಜಿನಲ್ ಫೆಂಡರ್ಸ್ ಹಂಗೆ ಇರುತ್ತೆ. ಆ ಫೆಂಡರ್ಸ್ ಮೇಲೆ ಯಾವ್ದು ಕಟಿಂಗ್ ಏನು ಇಲ್ಲ, ಜಸ್ಟ್ ಗಮ್ಮಲ್ಲಿ ಪೇಸ್ಟ್ ಮಾಡ್ತೀವಿ. ಸೊ ಗಮ್ಮಲ್ಲೂ ಏನು ರಿಮೂವ್ ಆಗೋದು, ಲೂಸ್ ಆಗೋದು ಅಂತದೆಲ್ಲ ಏನಿಲ್ಲ. ಪ್ರೀಮಿಯಂ ಒರಿಜಿನಲ್ ಗಮ್ಮಲ್ಲಿ ಏನ್ ಮಾಡ್ತೀವಿ, ಖುದ್ದಾಗಿ ನಾವೇ ನಿಂತ್ಕೊಂಡು ಫಿಟ್ಮೆಂಟ್ ಮಾಡ್ತೀವಿ. ಸೊ ಅದೇ ಪ್ರಕಾರ ತಾವು ನೋಡ್ಬೋದು, ರೈಟ್ ಅಲ್ಲೂ ಫೆಂಡರ್ ನೋಡ್ಬೋದು, ಲೆಫ್ಟ್ ಅಲ್ಲೂ ತಾವು ಫೆಂಡರ್ ನೋಡ್ಬೋದು. ಸೊ ಬಾನೆಟ್ ನೋಡ್ಬೋದು. ಈ ಬಾನೆಟ್ ಸ್ಟೈಲು, ಬಾನೆಟ್ ಯಾವುದು ಕಟಿಂಗ್ ಏನು ಇಲ್ಲ, ಜಸ್ಟ್ ತಗೊಂಡ್ ಬರೋದು, ಫಿಟ್ಮೆಂಟ್ ಮಾಡೋದು ಅಷ್ಟೇ ಗಮ್ಮಲ್ಲಿ. ಯಾವುದೇ ತರ ಅದು ಗ್ಯಾಪ್ ಇರಲಿ, ಯಾವುದೇ ತರ ಅದು ನಿಮ್ಗೆ ವೈಬ್ರೇಷನ್ ಇರಲಿ, ಯಾವುದೇ ತರ ಅದು ಏನು ಬರಲ್ಲ. ಸೊ ಅದೇ ಪ್ರಕಾರ ಸೇಮ್ ಬಾಡಿ ಕಲರ್ ಏನಿದೆ, ಎಕ್ಸಾಕ್ಟ್ ಕಲರ್ ಬಾಡಿ ಕಲರ್ ಏನಿದೆ, ಬಾಡಿ ಕಲರ್ ನಿಮ್ಮ ಕಂಪ್ನಿನ ಏನು ಬರುತ್ತೆ, ಎಕ್ಸಾಕ್ಟ್ ಡಿಕ್ಟೋ 99.9% ನಿಮ್ಗೆ ಎಕ್ಸಾಕ್ಟ್ ಕಲರ್ ಬರುತ್ತೆ ನಿಮ್ಗೆ. ಸೊ ಅದೇ ಪ್ರಕಾರ ತಾವು ನೋಡ್ಬೋದು, ಬಂಪರು ಸೇಮ್ ಬಾಡಿ ಕಲರು. ಸೊ ಬಂಪರು ರ್ಯಾಂಗ್ಲರ್ ಡಿಸೈನ್ ಅಲ್ಲಿ ಬಂಪರ್ ತಾವು ನೋಡ್ಬೋದು, ಯಾವ ತರ ಫಿಟ್ಮೆಂಟ್ ಬಂದಿದೆ, ಯಾವ ತರ ಫಿನಿಶಿಂಗ್ ಇದೆ, ಆ ಬಾಡಿ ಕಲರ್ ಏನಿದೆ ಹಂಗೆ ಫಿಟ್ಮೆಂಟ್ ಬಂದಿದೆ. ಸೊ ಯಾವ ತರ ರೆಗಡ್ ಲುಕ್ ಬಂದಿದೆ. ಸೊ ಅದೇ ಬಂಪರ್ ಅಲ್ಲಿ ತಾವು ನೋಡ್ಬೋದು, ಪ್ರೊಜೆಕ್ಟರ್ ಲೈಟ್ ಹಾಕಿದೀವಿ. ಈ ಪ್ರೊಜೆಕ್ಟರ್ ಲೈಟ್ ಬಂದು ಟ್ರೈ ಕಲರ್ ಬರುತ್ತೆ. ಟ್ರೈ ಕಲರ್ ಅಂದ್ರೆ ಫುಲ್ ವೈಟ್, ಆಫ್ ವೈಟ್, ಎಲ್ಲೋ. ಹೌದು ಟ್ರೈ ಕಲರ್ ಬರುತ್ತೆ ಇದರಲ್ಲಿ. ಸರಿ, ಆನ್ ಮಾಡಿ ತೋರಿಸ್ತಾರೆ ನೋಡಿ. ಆಫ್ ವೈಟ್, ಎಲ್ಲೋ, ವೈಟ್. ಹೌದು, ಸೂಪರ್. ಈ ಲೈಟ್ ಜಾಸ್ತಿ ಇರುತ್ತಾ ಪವರ್? ಇದು ಪವರ್ ಎಕ್ದಮ್ ಸೂಪರ್ ಆಗಿ ಬರುತ್ತೆ ಸರ್. ರೈನಿ ಸೀಸನ್ ಇರಲಿ, ಫಾಗ್ ಟೈಮ್ ಇರಲಿ, ಮಳೆಕಾಲನಲ್ಲಿ ಯಾವುದೇ ತರದ್ದು ಡಿಸ್ಟರ್ಬೆನ್ಸ್ ಬರಲ್ಲ. ಅದಕ್ಕೆ ಎಕ್ಸ್ಟ್ರಾ ಸ್ವಿಚ್ ಯಾವ ತರ ಇನ್ಸ್ಟಾಲೇಷನ್? ಕಂಪ್ನಿ ಸ್ವಿಚ್ ಬರುತ್ತೆ ಸರ್ ನಿಮ್ಗೆ. ಇದು ಯಾವ ತರ? ಇದು ಟಾಪ್ ಎಂಡ್ ವೆಹಿಕಲ್ ಅಲ್ವಾ. ಸೊ ಯಾವುದೇ ತರ ನಾವು ಎಕ್ಸ್ಟ್ರಾ ಸ್ವಿಚಸ್ ಅಂತ ಏನು ಬರಲ್ಲ. ನೋಡಿ, ಈ ತರ ಆನ್ ಮಾಡೋದು, ಆಫ್ ಮಾಡೋದು ಇದೆ. ಆಲ್ರೆಡಿ ಸ್ಪೇಸ್ ಕೊಟ್ಟಿದ್ದಾರೆ. ಹೌದು ಕಂಪ್ನಿಯಿಂದಾನೇ ಬರುತ್ತಲ್ಲ. ಏನು ಡ್ಯಾಮೇಜ್ ಮಾಡಿ ಯಾವುದೇ ತರ ಏನಿಲ್ಲ. ಎವ್ರಿಥಿಂಗ್ ಇಸ್ ಪ್ಲಗ್ ಅಂಡ್ ಪ್ಲೇ. ಸೊ ಕಂಪ್ನಿಯಿಂದ ಮ್ಯಾಗ್ವಿಲ್ ರಿಮೂವ್ ಮಾಡಿ ನಾವು ಏನ್ ಮಾಡಿದೀವಿ, 18 inches ಅಲಾಯ್ಸ್ ಹಾಕಿದೀವಿ. ತಾವು ನೋಡ್ಬೋದು, ಅಲಾಯ್ಸು ಫ್ಯೂಲ್ ಕಂಪನಿದು ಒರಿಜಿನಲ್ ಅಲಾಯ್ಸ್ ಹಾಕಿದೀವಿ. ಅದೇ ಪ್ರಕಾರ ರೋಡ್ ಕ್ರೂಸರ್ ಟೈರು RA 8000. ಇದರಲ್ಲಿ ಬಟನ್ ಜಾಸ್ತಿ ಬರುತ್ತೆ, ಯಾವುದೇ ತರದ್ದು ವಾಬ್ಲಿಂಗು, ನಿಮ್ಗೆ ಡಿಸ್ಟರ್ಬೆನ್ಸ್ ಅಂತದೆಲ್ಲ ಏನು ಬರಲ್ಲ. ಸೊ ಅಷ್ಟು ಕ್ವಾಲಿಟಿ ಟೈರ್, ತುಂಬಾ ಒಳ್ಳೆ ಟೈರ್. ನೋಡೋದಕ್ಕೂ ಕೂಡ ರಗಡ್ನೆಸ್ ಇದೆ, ರೆಗಡ್ ಲುಕ್ ಬರುತ್ತೆ, ನಿಮ್ಗೆ ಫೀಲಿಂಗು ಚೆನ್ನಾಗಿರುತ್ತೆ. ಸೊ ನಾವು ರ್ಯಾಂಗ್ಲರ್ ಅಂದ ತಕ್ಷಣ ನಮ್ ತಲೆಗೆ ಬರೋದೇ ಚಾಲೆಂಜರ್ ದರ್ಶನ್. ಹೌದು ಅಲ್ವಾ? ಪರಿಸ್ಥಿತಿಲಿ ಅವರೇ ಸರ್, ನೀವು ರ್ಯಾಂಗ್ಲರ್ ಫೇಮಸ್ ಆಗಿದ್ದು. ಸರ್, ನೀವು ಪ್ರಾಮಿಸ್ ಹೇಳ್ತಾ ಇದ್ದೀನಿ, ಈ ಕಸ್ಟಮರು, ಈ ಕಾರ್ ಕಸ್ಟಮರ್ ಬಂದು ಡೈ ಹಾರ್ಟ್ ಫ್ಯಾನ್ ಸರ್ ದರ್ಶನ್ ಅವ್ರದ್ದು ಅಲ್ಲ. ಡೈ ಹಾರ್ಟ್ ಫ್ಯಾನು. ಆ ಬಾಡಿ ಬಿಲ್ಡಿಂಗ್ ಇರ್ಲಿ, ಪ್ರತಿಯೊಂದು ಇರ್ಲಿ, ಆ ತರಾನೇ ಇದಾರೆ ಅವರು. ಸೊ ಆ ಲುಕ್, ಅವ್ರು ಹೆಂಗಿದ್ದಾರೆ ಬಾಡಿ ಬಿಲ್ಡಿಂಗು, ಅವ್ರಿಗೆ ಈ ಗಾಡಿ ಒಂಥರ ಸೂಟೇಬಲ್, ಬೇರೆ ಲೆವೆಲ್ ಕಾಣುತ್ತೆ ಅವ್ರಿಗೆ. ನೋಡಿ, ಬಟ್ ರ್ಯಾಂಗ್ಲರ್ ಅಲ್ಲ, ರ್ಯಾಂಗ್ಲರ್ ತರ ಸೂಪರ್. ಓಕೆನಾ? ಸೊ ಒಂದ್ ಜನದ ಬಡ್ಜೆಟ್ ಇರುತ್ತೆ ಸರ್. ರ್ಯಾಂಗ್ಲರ್ ತಗೊಳ್ತಾರೆ. ರ್ಯಾಂಗ್ಲರ್ ತರ ಬೇಕಂದ್ರೆ ಇದೇ ತಗೊಂಡು ಇದಕ್ಕೆ ಫೀಲಿಂಗ್ ಅದೇ ಪ್ರಕಾರ ಮಾಡ್ಕೊಳ್ತಾರೆ ಸರ್. ಸೊ ಎಲ್ಲರೂ ಇನ್ನೋವಾ ತಗೊಳಕ್ಕಾಗುತ್ತೆ, 7 ಸೀಟರ್ ಫೀಲ್ ಮಾಡ್ಬೇಕಾಗುತ್ತೆ. ಹೌದು ಅವ್ರವ್ರ ಬಡ್ಜೆಟ್ಗೆ ಅವ್ರವ್ರ ಕಂಫರ್ಟೇಬಲ್ ಸರ್. ಸೊ ಅದೇ ಪ್ರಕಾರ ಮಿರರ್ ಅಲ್ಲೂ ರಾಕ್ಸ್ ಅಂತ ಹೆಸರು ಬ್ಯಾಚಿಂಗ್ ಬರುತ್ತೆ.
ಮಿರರ್ ಅಲ್ಲಿ ಬರುತ್ತೆ. ಇಂಡಿಕೇಟರ್ ನಾವೇ ಮಾಡಿರೋದು. ರಾಕ್ಸ್ ಅಂತ ಬರ್ಬೇಕು. ಹೌದು. ನೈಸ್. ಮುಂಚೆ ಏನ್ ಮಾಡ್ತಾ ಇದ್ವಿ, ಈ ರಾಕ್ಸ್ ಅಂತ ಹೆಸರು ಬರ್ತಾ ಇರ್ಲಿಲ್ಲ, ತಾರ್ ಅಂತಾನೆ ರಾಕ್ಸ್ ಗುನು ಹಾಕ್ತಾ ಅದು ನೀವು ಮಾಡ್ತಾ ಇದ್ರಿ ಮುಂಚೆ. ಹೌದು, ಇನ್ಬಿಲ್ಟ್ ಕಂಪ್ನಿಲೇ ಬರ್ತಾ ಇದೆ. ರಾಕ್ಸ್ ಗುನು ತಾರ್ ಅಂತ ಹಾಕ್ತಾ ಇದ್ವಿ. ಈಗ ಏನ್ ಮಾಡಿದ್ದಾರೆ, ಆಫ್ಟರ್ ಮಾರ್ಕೆಟ್ ಅವರು ರಾಕ್ಸ್ ಅಂತ ಬ್ಯಾಚ್ ಸಮೇತನೇ ಈ ಮಿರರ್ ಕವರ್ ಅನ್ನು ಬಿಟ್ಟಿದ್ದಾರೆ. ಸೂಪರ್. ಇಷ್ಟ ಆಯ್ತು. ಸೊ ಮೇಲೆ ಬ್ಯಾನೆಟ್ ಆಗಿರ್ಬೋದು, ಮತ್ತೆ ಪ್ರೊಜೆಕ್ಟರ್ ಲೈಟ್ ಆಗಿರ್ಬೋದು, ಮತ್ತೆ ಬಂಪರ್ ಆಗಿರ್ಬೋದು, ಇದನ್ನೆಲ್ಲ ತೋರಿಸಿದ್ವಿ. ಇದೆಲ್ಲ ಆಗಿರ್ಬೋದು. ಬಾನೆಟ್ ಲೈಟ್ ನೋಡಬಹುದು. ಇದರಲ್ಲೂ ನಿಮ್ಗೆ ವೈಟ್ ಕಲರ್ ಬರುತ್ತೆ, ಯೆಲ್ಲೋ ಕಲರ್ ಬರುತ್ತೆ, ವೈಟ್ ಬರುತ್ತೆ, ಯೆಲ್ಲೋ ಬರುತ್ತೆ. ಇವರು ಬಂದು ಆಕ್ಚುಲಿ ಚಿಕ್ಕಮಂಗ್ಳೂರ್ ಕಡೆಯವರು. ಸೊ ಜಾಸ್ತಿ ಅಲ್ಲಿ ಫಾಗು ಮತ್ತು ಮಳೆಕಾಲ, ಈ ಹಿಲ್ ಸ್ಟೇಷನ್ ಎಲ್ಲ ಇರುತ್ತಲ್ಲ, ಸೊ ಯೆಲ್ಲೋ ಲೈಟು, ವಾಮ್ ವೈಟ್ ಲೈಟು ಇವ್ರಿಗೆ ತುಂಬಾ ಯೂಸ್ಫುಲ್ ಅಂತೆ. ಅದೇ ಪ್ರಕಾರ ಬಾನೆಟ್ ಲೈಟನ್ನು ಹಾಕಿದ್ದಾರೆ. ಟಾಪ್ ಅಲ್ಲೂ ನೋಡಬಹುದು ಡಿಫೆಂಡರ್ ಲೈಟ್ ಹಾಕಿದೀವಿ. ಡಿಫೆಂಡರ್ ಲೈಟ್ ಬರುತ್ತೆ ನಿಮ್ಗೆ. ಸರ್ ಇದು ಬಂದು ಡಿಫೆಂಡರ್ ಲೈಟ್ ಲುಕ್, ಜಸ್ಟ್ ಲುಕ್. ಆಕ್ಚುಲಿ ಇದು ಬಂದು ಯೂಸ್ ಮಾಡೋದು ಇದಿಲ್ಲ. ಆನ್ ಮಾಡಿ ತೋರಿಸ್ಬಿಡೋಣ. ಆನ್ ಮಾಡಿ ಸರ್. ಲೈಕ್ ತರ ಶೋಕಿ ಅನ್ಬೋದು ಸರ್ ಇದನ್ನ. ಹೌದು, ವೈಟ್ ಸ್ಟಾಪ್ ಆಗುತ್ತೆ, ಪೊಲೀಸ್ ಲೈಟ್ ಅದನ್ನೆಲ್ಲ ರಗಡ್ ಅನ್ಸುತ್ತಾ. ಹೌದು ಆತರ. ಅದೇ ಪ್ರಕಾರ ಫ್ಲಾಶಿಂಗು ಆಗತ್ತೆ, ನಿಂತ್ಕೊಳ್ಳತ್ತೆ. VIP ಲೈಟುನು ಹೇಳ್ಬೋದು. ಸೂಪರ್. ಅದನ್ನೇನಂತ ಕರಿತೀರಾ ನೀವು ಸರ್? ಡಿಫೆಂಡರ್ ಟೈಪ್ ಲೈಟ್. UFO ಲೈಟ್ ಬೇರೆ, ಡಿಫೆಂಡರ್ ಲೈಟ್ ಬೇರೆ. UFO ಲೈಟ್ ಇದರಲ್ಲಿ ಹಾಕಿದೀವಿ ನೋಡಿ. ಇಲ್ಲ, ಇದ್ರಲ್ಲಿ ಹಾಕಿದೀವಿ. ಇದು UFO ಲೈಟ್. ಇದ್ರ ಬಗ್ಗೆ ಒಂದೊಂದು ಎಕ್ಸ್ಪ್ಲೇನ್ ಮಾಡೋಣ. ಬಟ್ ಫಸ್ಟ್ ನಾವು ವ್ರಾಂಗ್ಲರ್ ಮುಗಿಸ್ಬಿಡೋಣ. ನೋಡಿದ್ರಲ್ಲ, ಇಷ್ಟೆಲ್ಲ ಮುಗಿಸಿದೀವಿ. ಡೋರ್ ಬ್ಯಾಡ್ಜಿಂಗ್ ಕೂಡ ಡೋರ್ ಇಂಚಸ್. ಇದು ಪ್ರೋಮ್ಯಾನ್ ಟೈಪ್ 2 ಡೋರ್ ಇಂಚಸ್ ಸರ್. ಇದು ಪ್ರೋಮ್ಯಾನ್ ಟೈಪ್ 2 ಡೋರ್ ಇಂಚಸ್. ಮೊದಲು ನಾರ್ಮಲ್ ಬರ್ತಾ ಇತ್ತು, ಬ್ಲಾಕ್ ಅಂಡ್ ರೆಡ್ ಸಿಂಗಲ್ ಬ್ಲಾಕ್. ಇದು ಟೈಪ್ 2 ಡೋರ್ ಇಂಚಸ್ ಹಾಕಿರೋದು. ಇದು 4 ಡೋರ್ಗೂ 4 ಡೋರ್ ಇಂಚಸ್ ಹಾಕಿದ್ದೀನಿ ಪ್ರೋಮ್ಯಾನ್ದೆ. ಓಕೆ. ಯಾವ ತರ ಫಿನಿಶಿಂಗ್, ಯಾವ ತರ ಫಿಟ್ಮೆಂಟು, ಆ ಪ್ರೋಮ್ಯಾನ್ ಅಂತ ಹೇಳಿದಾದ್ಮೇಲೆ ನಿಮ್ಗೆ ಅದು ಬೇರೆ. ಸೊ ಬ್ಯಾಕ್ ಸೈಡ್ ಫೆಂಡರ್ಸ್ ಹಾಕಿದೀವಿ. ತಾವು ನೋಡಬಹುದು ಬ್ಯಾಕ್ ಸೈಡ್ ಫೆಂಡರ್ಸ್. ಈ ಬ್ಯಾಕ್ ಸೈಡ್ ಫೆಂಡರ್ಸ್ ನಿಮ್ಗೆ ಆ ತರ ಬ್ರಾಡ್ನೆಸ್ ಬರಲ್ಲ, ಬಟ್ ಆ ಲೆವೆಲ್ಗೆ ನಿಮ್ಗೆ ಬರುತ್ತೆ. ಇದನ್ನು ಯಾವುದೇ ತರ ಅದು ರಿಮೂವ್ ಮಾಡೋದು, ಫಿಟ್ಮೆಂಟ್ ಯಾವ ತರ ಇಲ್ಲ, ಜಸ್ಟ್ ಹಾಕೋದು, ಗಮ್ಮಿಂಗ್ ಅಲ್ಲಿ ಫಿಟ್ ಮಾಡೋದು. ಇಲ್ಲ, ಪ್ಯಾಚ್ ವರ್ಕ್ ಏನು ಅನ್ಸಲ್ಲ ಗಾಡಿ. ಅಲ್ಲ. ಸೊ ಇನ್ಬಿಲ್ಟ್ ಅದೇ ಬಂದಿದೆಯೋ ಶೋರೂಮ್ ಇಂದ ಫೀಲ್ ಕೊಡ್ಬೇಕು. ಹೌದು. ಸೊ ಆ ತರನೇ ವರ್ಕ್ ಮಾಡ್ಕೊಡ್ತೀವಿ. ಇದು ಇನ್ ಫ್ಯೂಚರ್ ನಿಮ್ಗೆ ರಿಮೂವ್ ಮಾಡಬೇಕು, ಏನ ಬೇಡ ನಮ್ಗೆ ಒರಿಜಿನಾಲಿಟಿ ಬೇಕಂದ್ರೆ ಜಸ್ಟ್ ರಿಮೂವ್ ಮಾಡ್ಕೊಳ್ಳಿ. ನಿಮ್ಗೆ ಒರಿಜಿನಲ್ ಸೂಪರ್ ಆ ತರ ಹೆಂಗಿರತ್ತೆ ಆ ತರನೇ ಇರತ್ತೆ. ಸೊ ಇದು ಲ್ಯಾಡರ್ ಅಂಡ್ ಬಾಕ್ಸ್ ಅಂತ ಹೇಳ್ತೀವಿ ಸರ್. ಪ್ರಾಡ್ ಕಂಪನಿದು ಬಾಕ್ಸ್ ಹಾಕಿದೀವಿ. ಏನ್ ಯೂಸೇಜ್ ಇದರಿಂದ ಸರ್? ಇದು ಒಂದ್ ಸ್ವಲ್ಪ ಸ್ಟೋರೇಜ್ ಇರುತ್ತೆ. ಮೆಟಲ್ ಎಲ್ಲ ಟೋಟಲ್ ಮೆಟಲ್, ವಿತ್ ಲಾಕರ್, ಕೀ ಸಮೇತ ಇರುತ್ತೆ. ಒಂದ್ ಸಣ್ಣ ಪುಟ್ಟ ಏನಾನ ಇಂಪಾರ್ಟೆಂಟ್ ಐಟಮ್ ಸ್ಟೋರೇಜ್ ಮಾಡ್ಕೋಬಹುದು. ಮತ್ತು ಆ ಸೈಡ್ ಅಲ್ಲಿ ಲ್ಯಾಡರ್ ಬರುತ್ತೆ, ನಾವು ನೋಡಬಹುದು ಲ್ಯಾಡರ್. ಇದನ್ನು ಪ್ರಾಡ್ ಕಂಪನಿದೆ ಲ್ಯಾಡರ್ ಹಾಕಿದೀವಿ. ಇದು ಸೊ ಅಂದ್ರೆ ಈ ಏಣಿ ತರ ಹತ್ಬೋದು ಸರ್? ಹತ್ಬೋದು. ಹೌದು, ತಡೆಯುತ್ತಾ ಇದು? 100% ಸರ್. 2 ಜನ ಹತ್ಬೋದು. ಲಾಕ್ ಆಗಿದೆಯಾ ಇದು? ಹೌದು, ಲಾಕ್ ಆಗಿದೆ. ಪ್ರಾಡ್ ಕಂಪನಿ ತೆಗೆದ್ರೆ ಏಣಿ ತರ ಇದನ್ನ ರಿಮೂವ್ ಮಾಡಬಹುದು. ಫೋಲ್ಡಬಲ್. ಹೌದು. ಸೂಪರ್. ಫೋಲ್ಡಬಲ್. ಈ ಸೈಡ್ ತಾವು ನೋಡಬಹುದು, ಡೋರ್ ಇಂಚಸ್ ಹಾಕಿದೀನಿ. 4 ಡೋರ್ಗೂ 4 ಡೋರ್ ಇಂಚಸ್ ಹಾಕಿದೀರಾ? ಹೌದು. ಸೂಪರ್. ಮತ್ತೆ ಬೇರೆ ಏನು ಹಾಕಿದೀರಾ? 2026ನೇ ಇಯರ್ದು ಸ್ಪಾಯ್ಲರ್ ಸರ್. ಇದು ಕಮ್ಸೆ ಕಮ್ 6 ಇಂದ 7 ದಿವಸ ವೇಟ್ ಮಾಡಿದೀವಿ. ಬೈ ಏರ್ ತರಿಸಿರೋದು ಇದು. ಓಕೆನಾ? ಎಲ್ಲೂ ನಿಮ್ಗೆ ಮಾರ್ಕೆಟ್ ಅಲ್ಲಿ ಎಲ್ಲೂ ಸ್ಟಾಕ್ ಇಲ್ಲ. ನಾವು ಮೊದಲೇ ತಗೊಂಡ್ ಬಂದ್ಬಿಟ್ಟು ಹಾಕ್ಬಿಟ್ಟಿದೀವಿ. ಇದು ಅದೇ ಪ್ರಕಾರ ಹಾಕ್ಬೋದಾ ಹೇಗೆ ಸರ್? ತಾರ್ಗೆ ಆಗಲ್ಲ, ನಿಮ್ಗೆ ಬೇಕೇ ಬೇಕು ಅಂತ ನಾವಿದೀವಿ. ರೆಟ್ರೋ ಇದು ಬಂದಿರೋದು ತಾರ್ ರಾಕ್ಸ್ ಗೆ ಪರ್ಫೆಕ್ಟ್ ಎಕ್ಸಾಕ್ಟ್ ಕುತ್ಕೊಳ್ಳುತ್ತೆ. ನಿಮ್ ತಾರ್ ಗಾಡಿ ಇದೆಯಾ, ತಾರ್ಗೆ ಬೇಕಂದ್ರೆ ರೆಟ್ರೋ ಕಾರ್ ಕೇರ್ ಯಾವಾಗ್ಲೂ ಇರುತ್ತೆ ನಿಮ್ಗೆ ಫಿಟ್ಮೆಂಟ್ ಮಾಡ್ಕೊಳಕ್ಕೆ. ಅಂದ್ರೆ ರಾಂಗ್ಲರ್ ಲುಕ್ ಬರ್ಬೇಕಂದ್ರೆ ಇದನ್ನ ಹಾಕ್ಬೇಕು. ಹೌದು. ಟೈಪ್ 2 ಬ್ರಾಂಕೋ ಸ್ಪೈಲರ್ ಸರ್. ಇದು ಟೈಪ್ 2 ಬ್ರಾಂಕೋ ಸ್ಪೈಲರ್ ಬರುತ್ತೆ. ಇದು ಟೈಪ್ 2 ಬ್ರಾಂಕೋ ಸ್ಪೈಲರ್. ಸೂಪರ್. ಸೊ ಟೈಲೈಟ್ ಹಾಕಿದೀನಿ, ನೋಡ್ಬೋದು. ಟೈಲೈಟು ಇನ್ಫಿನಿಟಿ ಟೈಲೈಟು. ಅದೇ ಪ್ರಕಾರ ಇನ್ಫಿನಿಟಿ ರಿಫ್ಲೆಕ್ಟರ್ ಹಾಕಿಲ್ಲ ಇದಕ್ಕೆ. ನಾನ್ ಮಾಡಿ ಸರ್ ತೋರ್ಸೋಣ. ಅಂದ್ರೆ ಲೈಕ್ ಕಂಪನಿ ಇನ್ಬಿಲ್ಟ್ ಇದೆಯಾ? ನೀವೇ ಕಂಪನಿ ಇನ್ಬಿಲ್ಟ್ ಹಾಕಿಲ್ಲ ಇದಕ್ಕೆ. ಓಕೆ. ಲೈಕ್ ಮಾತ್ರ ಚೇಂಜ್ ಮಾಡಿರೋದು ಸರ್. ಬ್ರಾಂಕೋ ಸ್ಪೈಲರ್ ಟೈಪ್ 2 ಫಸ್ಟೇ ಫ್ಲಾಶಿ ಇದೆ. ಸೊ ಅದೇ ಪ್ರಕಾರ ಟೈಲೈಟು ಇದೆ. ಇದನ್ನು ಹಾಕ್ಬಿಟ್ರೆ ಬ್ಯಾಕ್ ಸೈಡ್ ಇಂದ ಒಂದು ಆ ಫಿಟ್ಮೆಂಟ್ಗೋಸ್ಕರ ಹಾಕೊಡ್ತೀರಾ. ಬೇಕಂದ್ರೆ ಹಾಕೊಡ್ತೀವಿ. ನಾವ್ ಸಜೆಸ್ಟ್ ಮಾಡಿರೋದು ಬೇಡ ಅಂತ. ಓಕೆನಾ? ಆಪ್ಷನ್ ಇದೆ, ಜಸ್ಟ್ ರಿಮೂವ್ ಮಾಡಿ ಪ್ಲಗ್ ಅಂಡ್ ಪ್ಲೇ ಮಾಡೋದು. ಬಟ್ ನಾವು ಕಸ್ಟಮರ್ಗೆ ಬೇಡ ಅಂತ ಹೇಳಿದೀವಿ. ನೆಕ್ಸ್ಟ್ ಇನ್ನೇನ್ ಮಾಡಿದೀರಾ ಸರ್? ನೆಕ್ಸ್ಟ್ ಬ್ಯಾಕ್ ಡೋರ್ ಓಪನ್ ಮಾಡಿ ಸರ್. ಇನ್ಸೈಡ್ ಬಂದು ನಿಮ್ಗೆ ಸೀಟ್ ಆರ್ಗನೈಸರ್ ಅಂತ ಇದ್ದೀವಿ. ಸೊ ಇದು ಓಪನ್ ಮಾಡಿದ ತಕ್ಷಣ ನಮ್ಗೆ ವಾಟರ್ ಬಾಟಲ್ ಇಟ್ಕೊಳ್ಳೋದು, ಏನಾನ ಆಫೀಸ್ ವರ್ಕ್ ಇರಲಿ, ಏನಾನ ಊಟ ಮಾಡೋದಿರ್ಲಿ, ಮತ್ತು ಚಾರ್ಜಿಂಗ್ ಬೇಕಂದ್ರೆ ನಿಮ್ಗೆ ವೈರ್ಲೆಸ್ ಚಾರ್ಜರ್ ಕೂಡ ಮಾಡ್ಕೋಬಹುದು. ಸೊ ನೋಡ್ಬೋದು ಚಾರ್ಜಿಂಗು ಸರ್. 2 ಕಡೆನೂ ನಿಮ್ಗೆ ಚಾರ್ಜಿಂಗ್ ಬರುತ್ತೆ. ತಾವು ನೋಡ್ಬೋದು ಚಾರ್ಜಿಂಗ್ ಆಗ್ತಾ ಇದೆ.
ಸೊ ತುಂಬಾ ಯೂಸ್ಫುಲ್ ಹಿಂದೆ ಇರೋರಿಗೆ ಏನಾನ ಆಫೀಸ್ ವರ್ಕ್ ಇರಲಿ, ಲ್ಯಾಪ್ಟಾಪ್ ವರ್ಕ್ ಇರಲಿ, ಸೊ ಟೈಮ್ ಇರಲ್ಲ, ಟ್ರಾವೆಲ್ ಆಗ್ತಾ ಇರುತ್ತೆ, ಸೊ ಇಟ್ಕೊಂಡು ಯಾವುದೇ ತರದು ತುಂಬಾ ಈಸಿ ವರ್ಕು. ಸೊ ವಾಟರ್ ಬಾಟ್ಲು ಇಟ್ಕೋಬಹುದು, ತುಂಬಾ ಈಸಿ ಟು ಯೂಸು. ಮತ್ತು ಅದೇ ಪ್ರಕಾರ AC ವೆಂಟನ್ನು ಹಾಕಿದ್ದೀವಿ, ಟಾಪ್ ಎಂಡ್ ವೆಹಿಕಲ್ ಅಲ್ವಾ, ಸೊ AC ವೆಂಟನ್ನು ಹಾಕಿದ್ದೀವಿ. ಈ AC ವೆಂಟು ಮಲ್ಟಿ ಕಲರ್ ಬರುತ್ತೆ, ಯಾವುದೇ ತರ ಕಲರ್ ಇಟ್ಕೋಬಹುದು, ಸ್ವಿಚ್ ಬರುತ್ತೆ ಮತ್ತು ಫೋನ್ ಇಂದ ನಾವು ಆಪರೇಟ್ ಮಾಡ್ಕೋಬಹುದು. ಇದು ಓಕೆ 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 ನೋಡ್ಬೋದು ಯಾವ ತರ ಬೇಕು ಆ ತರ ಸ್ವಿಚ್ ಬರುತ್ತೆ, ಫೋನಲ್ಲಿ ಆ್ಯಪ್ ಬರುತ್ತೆ, ಫೋನಲ್ಲಿ ಆ್ಯಪ್ ಮುಖಾಂತರ ಯೂಸ್ ಮಾಡ್ಕೋಬಹುದು. ಯಾವ ಕಲರ್ ಬೇಕು, ಮಲ್ಟಿ ಕಲರ್ ಬೇಕಂದ್ರೆ ಮಲ್ಟಿ ಕಲರ್, ಸಿಂಗಲ್ ಕಲರ್ ಬೇಕಂದ್ರೆ ಸಿಂಗಲ್ ಕಲರ್ ಅನ್ನು ಇಟ್ಕೋಬಹುದು ಇದರಲ್ಲಿ. ಸೊ ಈ ಟಾಪ್ ಎಂಡ್ ವೆಹಿಕಲ್ಗೆ ಕಂಪ್ನಿಯಿಂದಾನೇ ಈ ಇದು ಬ್ರೌನ್ ಕಲರ್ ಇಂಟೀರಿಯರ್ ಬಂದ್ಬಿಡುತ್ತೆ, ಪ್ಯಾನರಾಮಿಕ್ ಸನ್ರೂಫ್ ಬಂದ್ಬಿಡುತ್ತೆ ಕಂಪ್ನಿಯಿಂದ. ಸೊ ಈ ಟಾಪ್ ಎಂಡ್ ವೆಹಿಕಲ್ಗೆ ನಾವು ಏನ್ ಮಾಡಿದೀವಿ, ರ್ಯಾಂಗ್ಲರ್ಗೆ ಕನ್ವರ್ಟ್ ಮಾಡಿದ್ದೀರಾ? ಹೌದು. ಸೊ ಟಾಪ್ ಎಂಡ್ ಥಾರ್ ರಾಕ್ಸ್ನ ರ್ಯಾಂಗ್ಲರ್ ಏನೆಲ್ಲ ಮಾಡಿದಾರೆ ಅಂತ ನೋಡಿದ್ರಿ ಇಷ್ಟೊತ್ತು. ಸೊ ಇದ್ರ ಬಗ್ಗೆ ಆಯ್ತು ಸರ್. ಹೌದು ಸರ್. ನೆಕ್ಸ್ಟ್ ವರ್ಲ್ಡ್ ಟೂರ್ನೇ ಮಾಡ್ಕೊಂಡ್ ಬಂದಿರತಕ್ಕಂತ ತಾರು ಅಲ್ವಾ? ಹೌದು ಸರ್. ಸೊ ಇದ್ರ ಬಗ್ಗೆ ಡೀಟೇಲ್ಸ್ನ ಕೊಡಲೇಬೇಕು, ತುಂಬಾ ಜನ ಗೊತ್ತಿರುತ್ತೆ. ಅರೌಂಡ್ ಮಿಲಿಯನ್ಸ್ ಗಟ್ಲೆ ಫಾಲೋವರ್ಸ್ ಇರ್ತಕ್ಕಂಥ ಪೇಜ್ ಇವ್ರದ್ದು. ಹೌದು ಸರ್. ಅಲ್ವಾ ಸರ್? ಹೌದು ಸರ್. ಸೊ ಇದ್ರಲ್ಲಿ ಏನೇನು ಮಾಡಿಫಿಕೇಶನ್ ಮಾಡಿದ್ರೆ ಅದೊಂದು ಈ ವೆಹಿಕಲ್ ನಾನು ಆಕ್ಚುಲ್ ಆಗಿ ಥಾರ್ ಕ್ರೇಜ್ ಬಂದಿದೆ ಈ ವೆಹಿಕಲ್ ನೋಡ್ಕೊಂಡು. ಸೊ ನನ್ನ ಡ್ರೀಮಲ್ಲೂ ನಾನು ಯೋಚನೆ ಮಾಡಿರ್ಲಿಲ್ಲ ಈ ವೆಹಿಕಲ್ ನಮ್ ರೆಟ್ರೋ ಕಾರ್ ಕೇರ್ಗೆ ಬರಂತ ಅಂತ. ನಾವು ಈ ಡ್ರೈವಿಂಗ್ ಮಾಡಿರೋದು ನಾಜಿನ್ ನೌಶಿ ಅಂತ. Hello guys, this is Naji Naushi. I came back to India after a long drive, 23 countries with this Mahindra Thar. Now I am in Bangalore Retro Car Care for some modification of my vehicle, and they have done some ಗ್ರಿಲ್, front grille change and also headlight. UFO light. Yeah. Because for the Kerala, I don't know, it's very heavy work, so that's why I put very little work for this one. And see this Mahindra Thar Rocks, it's really look like Rubicon. I think Wrangler. Yeah. No, it's a Rubicon. Yeah, Rubicon and Wrangler. We can okay. call both. And I'm really, it's a really good experience for this garage, and this is my first time modification of my car. Naushad helped me a lot. Hi Naushad, thank you for your good work. How do you feel after visiting Retro Car Care? That's why I already told you, because How you found Retro Car Care, ma'am, first? because I got one mail and Instagram message from Said, and that's at that time I was in China. So Okay. I'm checking their profile and everything. There is a lot of work and a lot of How's our work? it's a good experience, because How is our past works you have seen in our Instagram and everything? How is our modification? because Indians making good modification. Yeah. I met in Dubai a car expert, and I have 2-3 real collaboration with them, and he told me in India they have a lot of modification, especially Punjab and other state of India. And we have some problem in Kerala, so that's why we put only very little bit modification in Kerala. Yes, But yes. in Karnataka you can do anything, so that's why I'm looking here. There is a good bumper and headlight. This is a real of original of Mahindra. And we have changed the fenders, bonnet, yeah, fender you also changed. bonnet, and that bonnet lights. There is 2 types of fog lamp. Yes. That is we call Defender light, and that mirror rocks batch is there, no? I just want to say you guys really lucky, because you can do anything. Yes. Not like us. And I like this one, rocks. Yeah. This LED. We can fit to Thar also Next time. next time. I just want to check how much money I want to spend on this fine. Oh, After okay. we will take Okay, another. okay, okay. ಸೊ ಇವ್ರನ್ನ ನೋಡಿರ್ತೀರಾ, ಆಲ್ಮೋಸ್ಟ್ ನೋಡಿ 23 ದೇಶಗಳನ್ನ ಇವರು ಸುತ್ಕೊಂಡ್ ಬಂದಿದ್ದಾರೆ. ಜೊತೆಗೆ ಇವ್ರು ತಗೊಂಡಿರ್ತಕ್ಕಂಥ ತಾರು ಕೂಡ ಸುತ್ಕೊಂಡ್ ಬಂದಿದೆ. 23 ದೇಶ ಸುತ್ತಿರ್ತಕ್ಕಂಥ ತಾರ್ ಇದು. ಸೊ ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನಕ್ಕೆ ನೇಮ್ ಗೊತ್ತಿರುತ್ತೆ, ನಾಜಿ ನೌಶಿ ಸೋಲೋ ಮಾಮ್ ಟ್ರಾವೆಲರ್ ಅಂತೇಳಿ. ಆಲ್ರೆಡಿ ನೀವು ಇನ್ಸ್ಟಾಗ್ರಾಮ್ ಪೇಜ್ ತೋರಿಸಿದೀನಿ ಡಿಸ್ಪ್ಲೇ ಮೇಲೆ. ಸೊ ಸರ್ಚ್ ಮಾಡಿದ್ರೆ ಮಿಲಿಯನ್ಸ್ ಗಟ್ಲೆ ಫಾಲೋವರ್ಸ್ ಇರ್ತಕ್ಕಂಥ ಇವ್ರು ಇನ್ಫ್ಲೂಯೆನ್ಸರ್. ಸೊ ಇವ್ರು 23 ದೇಶ ಅಂದ್ರೆ ಅಲ್ಲಿನ ಊಟ ಆಗಿರ್ಬೋದು, ಅಲ್ಲಿನ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿನ ವೆಂಟಿಲೇಷನ್ ಆಗಿರ್ಬೋದು, ತುಂಬಾ ವಿಭಿನ್ನವಾಗಿರುತ್ತೆ. ಸೊ ನಾವಲ್ಲೇ ಕರ್ನಾಟಕದಲ್ಲಿದ್ದೇ ಒಂಥರ ವೇರಿಯೇಷನ್ ಅನ್ಸುತ್ತೆ, ಚಳಿ ಬೇಸಿಗೆ ಅಂತ. ಅಂಥದ್ದು 23 ದೇಶ ಸುತ್ಕೊಂಡ್ ಬಂದಿರೋದಂದ್ರೆ ಸೊ ಅದಕ್ಕೋಸ್ಕರನೇ ಅಷ್ಟೊಂದು ಫಾಲೋವರ್ಸ್ ಬಂದಿರ್ತಕ್ಕಂಥದ್ದು, ಅಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ ಇವ್ರದ್ದು. ಇವ್ರು ಬಂದು ಕೇರಳದವರು ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥ ರೆಟ್ರೋ ಕಾರ್ ಕೇರ್, ನಿಮ್ಗೂ ಗೊತ್ತಿರುತ್ತೆ, ಕರ್ನಾಟಕದಲ್ಲೇ ಒಂದು ಹೆಸರು ಮಾಡಿಬಿಟ್ಟಿದ್ದಾರೆ.
ತಾರ್ಗೆ ಏನಾದ್ರು ಮಾಡಿಫಿಕೇಶನ್ ಮಾಡಬೇಕು, ತಾರ್ ರಾಕ್ಸ್ಗೆ ಮಾಡಿಫಿಕೇಶನ್ ಮಾಡ್ಬೇಕಂದ್ರೆ ಒಂದೇ ಹೆಸರು ಕೂಗು, ಅದೇ ರೆಟ್ರೋ ಕಾರ್ ಕೇರ್. ಏನ್ ಹೇಳಿ, ಒಂದೇ ಕೂಗು, ಅದು ರೆಟ್ರೋ ಕಾರ್ ಕೇರ್. ಇಡೀ JC ರೋಡ್ಗೆ ಗೊತ್ತು, ಇಡೀ ಬೆಂಗಳೂರಿಗೆ ಗೊತ್ತು, ಇಡೀ ಕರ್ನಾಟಕಕ್ಕೆ ಗೊತ್ತು. ಅದಲ್ದಲೆ ಬೇರೆ ಬೇರೆ ರಾಜ್ಯದಿಂದನೂ ಬರ್ತಾ ಇದಾರೆ. ಟಿಲ್ ನಾವು 23 ದೇಶ ಸುತ್ತಿರ್ತಕ್ಕಂಥ ತಾರು ಕೂಡ ಇಲ್ಲಿ ಬಂದಾಯ್ತು ಮಾಡಿಫಿಕೇಶನ್ಗೆ. ಸೊ ಸರ್, ಈಗ ನಾನೊಂದು ಕ್ವಶನ್ ಕೇಳ್ತೀನಿ. ಈಗ ಏನಂದ್ರೆ ಕೆಲವೊಂದು ಇದು ಬಂದಿದೆ, ಒಂದು ಖುಷಿ ವಿಚಾರ. ಹೌದು. ಅದು ನಿಮ್ಮ ರೆಟ್ರೋ ಕೇರ್ಗೆ ಯಾಕೆ ಬರಬೇಕು ಅಂತ ಕ್ವಶನ್. ಸರ್, ಅವರು ಸರ್ಚ್ ಮಾಡ್ತಾ ಇದ್ರು. ಅವರು ಬರೀ ಕೇರಳದಲ್ಲಿ ಸರ್ಚ್ ಮಾಡಿಲ್ಲ, ಬೆಂಗಳೂರಲ್ಲಿ ಸರ್ಚ್ ಮಾಡಿಲ್ಲ, ಇಂಡಿಯಾಸ್ ಬೆಸ್ಟ್ ಅಂತ ಸರ್ಚ್ ಮಾಡಿದ್ರೆ ಎಲ್ಲೋ ಕಡೆಯಿಂದ ಒಂದು ನಮ್ದು ಬಂದ್ಬಿಟ್ಟಿದೆ. ಸೊ ನಮ್ಮ ಪ್ರೊಫೈಲ್ ಅಲ್ಲಿ ನೋಡ್ಕೊಂಡು ಅವ್ರು ಫ್ರೀ ಆಗಿ ಕುತ್ಕೊಂಡ್ರೆ ಎಲ್ಲ ಮಾಡಿಫಿಕೇಶನ್ ನೋಡಿ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಏನ್ ಮಾಡ್ಲಿ ಏನ್ ಬಿಡ್ಲಿ ಅಂತ. ಮಾಡಿಫಿಕೇಶನ್ ಆಕ್ಚುಲಿ ಅವರು ಗ್ರಿಲ್ ನೋಡ್ತಾ ಇದ್ದಿದ್ದು. ಸೊ ನಮ್ಮ ಮಾಡಿಫಿಕೇಶನ್ ನೋಡಿ 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 ಫೋನ್ ಮಾಡಿದ್ರು. ಆಮೇಲೆ ನಾವೇನ್ ಮಾಡಿದ್ರಿ, ಮೇಲ್ ಕಳ್ಸಿದ್ರು. ಅವ್ರಿಗೆ ಮೇಲ್ ಕಳ್ಸಿಬಿಟ್ಟು ಅದ್ ಮುಖಾಂತರ ಮಾತುಕತೆ ಆಯ್ತು. ಡೈರೆಕ್ಟ್ ಅವರು ಅದೇ ದಿವಸ ನೈಟಲ್ಲಿ ಕೇರಳದಿಂದ ಇಲ್ಲಿ ಡೈರೆಕ್ಟ್ ಬಂದ್ಬಿಟ್ಟು ಅವ್ರ ಒಂದು ಕಸಿನ್ ಬ್ರದರ್ ಅಲ್ಲಿ ಸ್ಟೇ ಮಾಡಿ ಅದೇ ದಿವಸ ಬಂದ್ಬಿಟ್ಟು ಗಾಡಿ ಕೊಟ್ಬಿಟ್ಟು ಅವರು ಹೋಗ್ಬಿಟ್ರು. ಅವ್ರ ಕಸಿನ್ ಮನೆಯಲ್ಲಿ ಇಟ್ಬಿಟ್ಟು 2 days ಅಲ್ಲಿ ಇತ್ತು ವೆಹಿಕಲ್ಲು. ಅಜ್ಮೀರ್ ಹೋಗ್ಬಿಟ್ಟು ಇವತ್ತು ತಿರ್ಗಾ ರಿಟರ್ನ್ ಆಗಿದ್ದಾರೆ. ಸೊ ನಾವೇನ್ ಮಾಡಿದ್ದೀವಿ, ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಗ್ರಿಲ್ಲು ಮತ್ತು ಹೆಡ್ಲೈಟು UFO ಲೈಟು ಅಷ್ಟೇ ಕೇರಳದಲ್ಲಿ ಜಾಸ್ತಿ ಇದೆ. ಇದಕ್ಕೇನೆ ನಾನು ಎಷ್ಟು ಫೈನ್ ಕಟ್ಟಬೇಕು ಅಂತ ಇದ್ದಾರೆ. ಬಟ್ ನಮ್ಮ ಮಾಡಿಫಿಕೇಶನ್ ಎಲ್ಲ ನೋಡಿ ನೋಡಿ ಅವ್ರು ಇಷ್ಟು 3 items ಹಾಕ್ಸ್ಕೊಂಡಿದ್ದಾರೆ. ಅವ್ರಿಗೆ ಇಷ್ಟ ಇರಲಿಲ್ಲ, ಬಟ್ ನಮ್ಮ ಮಾಡಿಫಿಕೇಶನ್ ನೋಡ್ಕೊಂಡು ಈ 3 ಲೈಟ್ ಫೈನ್ ಹಾಕೋಣ, ಪರವಾಗಿಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತ ಈ 3 items ಹಾಕ್ಸ್ಕೊಂಡಿದ್ದಾರೆ. ಕೆಲವೊಂದು ಕ್ವಶನ್ ಕೇಳ್ಬೋದು. ಸ್ವಲ್ಪ ಮೈಕ್ ಕೊಡಿ ಮೇಡಮ್. In Karnataka, so many shops are there. In India, so many shops are there. In world, so many showrooms are there for modification. Why you came here? Because I got invitation from these guys, so that's why I came here. Invitation. Yeah. But how you feel about it? That's why it's a good experience, because it's my first time experience with this modification. Yes. Because after I took this car for FIFA World Cup 2022 October. Then I took my car, then I went to FIFA within 3 days. So I don't have much time to make any modification. So now my car came back after 3 years. So now it's a time for some modification. That's why I came here. ಏನು ಹೇಳಿದ್ರು ಸರ್? ನೀವು ಸ್ವಲ್ಪ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬಿಡಿ. ಸರ್, ಅವರು ಮಾಡಿಫಿಕೇಶನ್ ಹುಡುಕ್ತಾ ನೋಟಿಫಿಕೇಶನ್ ನಮಗೆ ಬಂದಿದ್ದು. ನಾವು ಏನು ಮಾಡಿದ್ವಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಟೈಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಚಾಟ್ ಆಗಿಲ್ಲ. ಸೊ ಮೇಲ್ ಮುಖಾಂತರ ನಾವು ಮಾತಾಡಿದ್ವಿ. ಓಕೆನಾ, ಮೇಲ್ ಮುಖಾಂತರ ಮಾತಾಡಿಕೊಂಡು ಆಮೇಲೆ ನಂಬರ್ ಎಕ್ಸ್ಚೇಂಜ್ ಆಯಿತು. ನಂಬರ್ ಎಕ್ಸ್ಚೇಂಜ್ ಆದಮೇಲೆ ನಾವು ಏನು ಮಾಡಿದ್ವಿ, ಅವರು ಅಪ್ರೋಚ್ ಆಯಿತು. ಸೊ ಅದು ಅವ್ರಿಗೆ ಒಂದು ಕಾನ್ಫಿಡೆಂಟ್ ಬಂತು. ಸೊ ಅದೇ ಪ್ರಕಾರ ಮಾಡಿಫಿಕೇಶನ್ ಏನೇನು ಮಾಡ್ಬೋದು ಅಂದರೆ ಇಷ್ಟೆಲ್ಲ ಹೇಳ್ಬೋದು. ಇಲ್ಲ ನಮಗೆ ಬೇಡ ಇಷ್ಟೆಲ್ಲ, ಜಸ್ಟ್ ಒಂದು UFO ಲೈಟು, ಗ್ರಿಲ್ಲು ಮತ್ತು ಹೆಡ್ಲೈಟು ಅಂತ ಹೇಳಿದ್ರು. ಸೊ ಎನಿಥಿಂಗ್ ಫಾರ್ ಯು ಮ್ಯಾಮ್ ಅಂತ ಹೇಳಿಬಿಟ್ಟು ಆ ಕಾನ್ಫಿಡೆಂಟಿಗೆ ನಾವು ಕರ್ಕೊಂಡ್ವಿ. ಸೊ मैम आप आया ना अभी, ये काम को आप फुल सेटिस्फाइड है ना? Satisfied है very. मेरा हिंदी में थोड़ा problem. എനിക്ക് ഭയങ്കര ഇഷ്ടപ്പെട്ടു ഇവര് ചെയ്തത്. നല്ല രസമുണ്ടായിരുന്നു. ಅವ್ರಿಗೆ ತುಂಬಾ ಇಷ್ಟ ಆಗಿದೆ ಅಂತೆ ಕೆಲಸ, ತುಂಬಾ ಖುಷಿ ಆಗಿದೆ ಅಂತೆ ಕೆಲಸ, ತುಂಬಾ ಖುಷಿ, ತುಂಬಾ ಕೆಲಸ, ತುಂಬಾ ಖುಷಿ ಆಗಿದೆ ಅಂತ ಕೆಲಸ ನೋಡ್ಕೊಂಡು ತುಂಬಾ ಹ್ಯಾಪಿ ಆಗಿದ್ದಾರೆ ಅವರು. ಇಲ್ಲ ನೋ ಕನ್ನಡ ಕ್ಯಾ ನೋ ಇಲ್ಲ ತುಂಬಾ ನೋ ಕೆಲಸ, ತುಂಬಾ ನೋ ಖುಷಿ. ತುಂಬಾ ನೋ ಖುಷಿ ಅಂದ್ರೆ ನೋ ಹ್ಯಾಪಿ ಅಂತ. ಅದುದ No. How much marks you give for retro car? 10 out of 10. 10 out of 10. 10 out of 10. मॉडिफिकेशन के बारे में नहीं कहते मैं, वो कहते हैं, लेकिन ये लोग है ना बहुत ही प्यारा है. It's very lovely people. So I'm really comfortable. As a lady, I'm really comfortable of this zone. If you are a lady, you are looking some modification in Bangalore, you should come this retro car, because I'm highly recommending people. This is very friendly people, and you will get all safety and some family vibe here. Out of 10 ma'am? 10 ನೋಡಿ 10ಕ್ಕೆ 10 ಅಂಕಗಳನ್ನ ಕೊಟ್ಟಿರ್ತಾರೆ ಈ ಮಾಡಿಫಿಕೇಶನ್ಗೆ, ರೆಟ್ರೋ ಕಾರ್ಗೆ. ಯಾಕೆ ನಾವು ಇಷ್ಟು ಸಪೋರ್ಟ್ ಮಾಡ್ತಾ ಇರ್ತೀವಿ ಅಂದ್ರೆ ತುಂಬಾ ಹೆಮ್ಮೆ ಕಾಣುತ್ತೆ ನಮ್ಗೆ. ಈ ನಮ್ ಲೆಜೆಂಡ್ ಇಂದ 10 out of 10 ತಗೊಳ್ತಾ ಇದೀವಿ ಅಂದ್ರೆ ನಮ್ಗೆ ಏನು ಮಾತಾಡಕ್ಕೆ ನಮ್ಗೆ ಬೇರೆ ವರ್ಡ್ ಇಲ್ಲ. ಅದೇನೋ ಹೇಳ್ತಾರಲ್ಲ, ಅದು ಬರ್ತಾ ಇದೆ ಅಂತ. ಸೊ ಎಕ್ಸೈಟ್ಮೆಂಟ್, ಗೂಪ್ ಬಂಪ್ಸು, ಅದು ಸರ್ ಅಷ್ಟೇ ಸರ್. ಅವ್ರ ಕಡೆಯಿಂದ ನಾವು 10 out of 10 ತಗೊಂಡ್ಬಿಟ್ರಲ್ಲ, ಇಷ್ಟೇ ಸಾಕು, ಫಿನಿಶ್. If you want any modification, Khalivalli, come to retro car. ಕಲಿವಲಿ ಅಂದ್ರೆ ಒಂದು ವರ್ಡ್. ಕಲಿವಲಿ ಅಂದ್ರೆ ಜಾಸ್ತಿ ಯೋಚನೆ ಮಾಡಬಾರ್ದು, ಡೈರೆಕ್ಟ್ ಬಂದ್ಬಿಡಿ, ಫ್ರೀ, ಡೈರೆಕ್ಟ್ ಬಂದ್ಬಿಡಿ.
ರೆಟ್ರೋ ಕಾರ್ ಕೇರ್. ಎಲ್ಲಿಗೆ ಹೋಗ್ತಾ ಇದ್ದಾರೆ? ವೇರ್ ಯು ಆರ್ ಗೋಯಿಂಗ್ ನೆಕ್ಸ್ಟ್ ಕಂಟ್ರಿ? Actually, I don't have any plan now, but I have a plan to go Africa with the same Mahindra Thar after April or May. Let's see. What's that? When you are going, even we will follow you Africa. Yeah. This You can- time no solo. You This have time a good beast. You should go. no. This time we both are traveling. Okay, next time I will come again Bangalore and we are planning some, off-road drive in nearby. Lots of, I think there is lot of Thar in Karnataka. Yes, ma'am. So we can make a rally. We can make a more than 100 Thar and Most Thar of them in Karnataka modification Thar, you will see the who modification is retro car care. We'll do a good drive next time. ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಯುವರ್ ರೆಸ್ಪಾನ್ಸ್ Thank ಅಂಡ್ you, ಗಿವ್ ದ 10/10. Thank you. ಥ್ಯಾಂಕ್ ಯು ಮ್ಯಾಮ್. ನೋಡಿ, ಸೊ ಇಷ್ಟು ಮಾರ್ಕ್ಸ್ಗಳನ್ನ ಅವ್ರು ಕೊಟ್ಟರು. ಸೊ ನೀವು ನೋಡ್ತಾ ಇದ್ದೀರಲ್ಲ, ನಾಜಿ ನೌಶಿ ಸೋಲೋ ಮಮ್ ಟ್ರಾವೆಲರು, ಈ ಥರನೂ ಕೂಡ ಸುತ್ತ ನೋಡ್ಕೊಳ್ಳಿ. ಸೊ You can take ಒಂದ್ಸರಿ a video from there. There is a lot of flags backside. ಸೊ ನೋಡಿ, ತುಂಬ ಫ್ಲಾಗ್ಗಳಿದೆ. ಆಯಾ ದೇಶಕ್ಕೆ ಹೋಗಿರ್ತಕ್ಕಂಥ ಫ್ಲಾಗ್ಗಳನ್ನ ಇವರು ಹಾಕಿದ್ದಾರೆ ಇವರ ತಾರಲ್ಲಿ. ಸೊ ನೋಡ್ತಾ ಇರ್ಬೋದು, ಇವ್ರದ್ದು ಕೇರಳ, ಅದ್ರ ಪ್ರಕಾರ ಮಲಯಾಳಮಲ್ಲೂ ಕೂಡ ಬರ್ಸಿದ್ದಾರೆ. ಸೊ ನೋಡಿ, ಇಲ್ಲಿದೆ ಇನ್ಸ್ಟಾಗ್ರಾಮ್ ಪೇಜ್ ಇವ್ರದ್ದು, ಎಲ್ಲೋಗಿರ್ತಕ್ಕಂಥ ದೇಶದ ಫ್ಲಾಗ್ಗಳೆಲ್ಲ ಇಲ್ಲಿದೆ. ಸೊ ತುಂಬ ಕಡೆ ಹೋಗಿದೆ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 24 ಅಲ್ಲ, ಇಂಡಿಯಾ ಬಿಟ್ಟು 23 ದೇಶ ಅಂತ ನಾವು ಹೇಳಿದ್ದು. ಹೌದು. ಇಂಡಿಯಾ ನಮ್ಮ ದೇಶ ಇಂಡಿಯಾ ಆಗುತ್ತೆ. ಸೇರಿ 24. ಇಂಡಿಯಾ ಸೇರಿದ್ರೆ 24, ಇಂಡಿಯಾ ಬಿಟ್ರೆ 23. ಹೌದು. ಸೊ ಇವ್ರದ್ದು ನೋಡ್ತಾ ಇರ್ಬೋದು. ಒಂದ್ಸರಿ ಇಂಟೀರಿಯರ್ ನೋಡೋ ಆಸೆ ಇರುತ್ತೆ ತುಂಬಾ ಜನಗಳಿಗೆ. ಸೊ ಅಂತ ಏನಿರೋದಿಲ್ಲ, ಡೀಸೆಂಟ್ ಆಗಿರುತ್ತೆ. ಒಳಗಡೆ ಒಂದ್ಸರಿ ನೋಡ್ಬಿಡಿ. ಸೊ 4-wheel ಡ್ರೈವ್ ಪೆಟ್ರೋಲ್ ವೇರಿಯಂಟ್ ಗಾಡಿ ಇದು, ಥಾರ್ ಇದು. ಸರ್, ಇವ್ರಿಗೆ ಮಹೀಂದ್ರ ಥಾರ್ ಅವರು ಒಂದು ಥಾರ್ನ ಉಚಿತವಾಗಿ ಕೊಟ್ಟರು ಅಂತ ಏನೋ ಕೇಳ್ಪಟ್ಟೆ ಶೋರೂಮ್ ಕಡೆಯಿಂದ. ಅದು ಅಷ್ಟು ಇದು ಇಲ್ಲ ಅಂದ್ರೆ ನಮ್ಗೆ. ನಡೀತಾ ಇದೆಯಾ ಪ್ರೊಸೆಸಿಂಗು? ಅದೇ ಈ ಮಾರ್ಚ್ ಅಲ್ಲಿ ಏನೋ ಈ 26 ಅಲ್ಲಿ ಅದೇ ಹೇಳಿದ್ದು ಅವರು, ಆಫ್ರಿಕಾಗ್ ಹೋಗೋದಿದೆ, ಇದೇ ಮಹೀಂದ್ರ ಥಾರ್ ಅಲ್ಲಿ ಅಂತ ಹೇಳಿದ್ರೆ ನೆಕ್ಸ್ಟ್ ಮಹೀಂದ್ರ ಥಾರ್. ನೆಕ್ಸ್ಟ್ ಮಹೀಂದ್ರ ಇದು ಆಲ್ಮೋಸ್ಟ್ 1 ಲಕ್ಷ ರನ್ ಆಗಿದೆ ಸರ್ ಗಾಡಿ. Okay, okay. 83,000 ಕಿಲೋಮೀಟರ್ ವರ್ಲ್ಡ್ ಟ್ರಾವೆಲ್ ಆಗಿರೋದು. ಸೊ ಇದ್ರ ಮೇಲೆದು ಇವ್ರು ನಾರ್ಮಲ್ ಲೋಕಲ್ ಟ್ರಾವೆಲ್ ಮಾಡಿರೋದು. ಎಕ್ಸಾಕ್ಟ್ ವರ್ಲ್ಡ್ ಟೂರ್ ಬಂದು 83,000 ಕಿಲೋಮೀಟರ್ ರನ್ ಮಾಡಿರೋದು ಇವರು ಆಕ್ಚುಲಿ. ನೋಡಿದ್ರಲ್ಲ, ಇವರು ವೆಲ್ಕಮ್ ಮಾಡ್ಕೊಂಡಿದ್ ರೀತಿ ಆಗಿರ್ಬೋದು, ಸೊ ಆ ತಪ್ಪಡೆ ಆಗಿರ್ಬೋದು, ಅವೆಲ್ಲ ಮಾಡ್ಕೊಂಡು ಒಂಥರ ಒಳ್ಳೆ ಖುಷಿ ರೀತಿ. ಇನ್ನೊಂದು ಪಕ್ಕದ ರಾಜ್ಯದವ್ರನ್ನ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಸ್ವಾಗತಗೊಳಿಸ್ಬೇಕು, ಒಂದು ಗೆಸ್ಟ್ ನ ಯಾವ ತರ ರೀತಿ ನೋಡ್ಕೋಬೇಕು ಅನ್ನೋದ್ ರೀತಿ ಒಂಥರ ಖುಷಿಯಾಗಿ ನೋಡ್ಕೊಂಡು. ಕೇರಳದಲ್ಲಿ ಆಕ್ಚುಲಿ ಏನ್ ಮಾಡ್ತಾರೆ, ಮಾಡಿಫಿಕೇಶನ್ ಅಂದ್ರೆ ಒಂದು ರುಬಾಬಿಂದ ಮಾತಾಡ್ತಾರೆ, ಅದು ಅಂತ ಹೇಳ್ತಾರೆ. ಸೊ ಕೇರಳದವ್ರು ಇಲ್ಲಿ ಬಂದ್ಬಿಟ್ರು, ಅದನ್ನು ಇವರು ವರ್ಲ್ಡ್ ಟೂರ್ ಟ್ರಾವೆಲ್ ಮಾಡಿರೋರು ನಮ್ಮ ಬೆಂಗಳೂರಿಗೆ ಬಂದು ನಮ್ಮ ರೆಟ್ರೋ ಕಾರ್ ಕೇರ್ಗೆ ಬಂದ್ರೆ ಸಿಂಪಲ್ ವಿಷಯ ಇಲ್ಲ. ಸಿಂಪಲ್ ಸ್ವಾಗತ ಮಾಡೋದು ಸಾಧ್ಯನೇ ಇಲ್ಲ ಸರ್. ಸೊ ಸಿಂಪಲ್ ನಮ್ ಕಡೆಯಿಂದ ಎಲ್ಲಿತ್ತು, ನಮ್ ರೆಟ್ರೋ ಕಾರ್ ಕೇರ್ ಅಲ್ಲೇ ಮಾತ್ರ ಇಲ್ಲ, ನಮ್ ಬೆಂಗಳೂರು, ನಮ್ ಕರ್ನಾಟಕ ನಮ್ದು ಒಂದು ಹೆಮ್ಮೆ ಆಗಿರ್ಬೇಕು ಅಂತ ಈ ಸಿಂಪಲ್ ಒಂದು ಸ್ವಾಗತ ಮಾಡಿದ್ರೆ ತುಂಬಾ ಖುಷಿ ಆಗಿದೆ ಅಲ್ವಾ ಅವ್ರಿಗೆ. ಸೊ ಮತ್ತೆ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಈ ತರ ಮಾಡಿಫಿಕೇಶನ್ ತುಂಬಾ ಸುಮಾರು ವಿಡಿಯೋಸ್ಗಳು ಹಾಕಿದೀವಿ, ನೀವು ನೋಡ್ತಾ ಇರ್ತೀರಾ. ಸೊ ಮಾಡಿಫಿಕೇಶನ್ ಹುಡುಕ್ತಾ ಇದ್ದಾರಲ್ಲ, ಸೊ ರೆಟ್ರೋ ಕಾರ್ ಕೇರ್ಗೆ ಬನ್ನಿ. ಪ್ರತಿ ಒಂದು ಹೊಸ ಪ್ರಾಡಕ್ಟ್ಗಳು ಬರುತ್ತೆ, ಹೊಸ ಐಡಿಯಾಸ್ಗಳು ತೋರಿಸ್ತೀವಿ. ಪ್ರತಿ ಒಂದು ಜನ ಐಟಮ್ಗಳು ಹಾಕಿರೋದು ತೋರಿಸ್ತಾರೆ, ಗೊತ್ತು, ಅದು ಐಟಮ್ಗಳು ರೆಡಿಮೇಡ್ ಬರುತ್ತೆ. ಸೊ ನಮ್ಮ ಹತ್ರ ಬಂದರೆ ನಾವೇನು ಮಾಡ್ತೀವಿ, ಹೊಸ ಐಡಿಯಾಸ್ ಕೊಡ್ತೀವಿ, ಹೊಸ ಪ್ರಾಡಕ್ಟ್ಗಳು ತಗೊಂಡು ಬಂದ್ಬಿಟ್ಟು ಆ ಪ್ರಾಡಕ್ಟ್ಗಳಿಗೆ ಯಾವ ಥರ ಫಿಟ್ಮೆಂಟ್ ಮಾಡಬೇಕು, ಯಾವ ಥರ ನಾವು ಹೊಸ ಲುಕ್ ತರಬೇಕು ಅಂಥದ್ದೆಲ್ಲ ಐಡಿಯಾಗಳು ಕೊಡ್ತೀವಿ. ಸೊ ಪ್ಲೀಸ್ ವಿಸಿಟ್ ರೆಟ್ರೋ ಕಾರ್ ಕೇರ್. ಸುಮಾರು ಪ್ರಾಡಕ್ಟ್ ಹೊಸ ಐಟಮ್ಗಳು ಬಂದಿದೆ. ಸೊ ಪ್ರೋಮ್ಯಾನ್ ಬಂಪರ್ಸ್ ಇರಲಿ, ಪ್ರೋಮ್ಯಾನ್ ಲ್ಯಾಡರ್ಗರ್ ಇರಲಿ, ಪ್ರತಿಯೊಂದು ಸ್ಟಾಕ್ ಇದೆ ನಮ್ಮ ಹತ್ರ. ಸೊ ನಮ್ಮ ಉದ್ದೇಶ ಬಂದು ಈ ವೆಹಿಕಲ್ನ ತೋರಿಸೋದು. ಸೊ ಐಟಮ್ಗಳಂದ್ರೆ ನೋಡಕ್ಕೆ ಹೋದ್ರೆ ಸುಮಾರು ಐಟಮ್ಗಳು ಒಳಗಡೆ ಇದೆ, ತೋರಿಸ್ಬೋದು. ಸೊ ನಾವು ಏನು ವರ್ಕ್ ಮಾಡಿದ್ದೀವಿ, ನಾವು ಎಕ್ಸ್ಪೀರಿಯನ್ಸ್ ಹೆಂಗಾಗಿದೆ, ಅದೇ ನಾನು ರೆಟ್ರೋ ಕಾರ್ ಕೇರು ತೋರಿಸೋದು ಪ್ರತಿ ಸಲ. ಸೊ ನೋಡಿ, ತುಂಬಾ ಪ್ರೊಫೆಷನಲ್ ಆಗಿ ಮಾಡ್ಕೊಡ್ತಾರೆ ಮಾಡಿಫಿಕೇಶನ್. ಆ ತಾರ್ ಆಗಿರ್ಲಿ, ಕಾರ್ ಆಗಿರ್ಲಿ, ಯಾವುದೇ ಇರಲಿ, ಒನ್ ಟೈಮ್ ವಿಸಿಟ್ ಮಾಡಿ ಕೊಟೇಶನ್ ಹಾಕೊಳ್ಳಿ. ತುಂಬಾ ಬೆಸ್ಟ್ ಬಡ್ಜೆಟ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಪ್ರೊಫೆಷನಲ್ ನಿಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇನ್ಸ್ಟಾಲೇಷನ್ ಕೂಡ ಮಾಡ್ಕೊಡ್ತಾರೆ. ಯಾವುದೇ ರೀತಿ ನಿಮ್ಗೆ ಇನ್ಸ್ಟಾಲೇಷನ್ ಚಾರ್ಜಸ್ ತಗೊಳೋದಿಲ್ಲ. ಸೊ ನಾರ್ಮಲ್ ಆಗಿ ಅದೇನು ವರ್ಕ್ ಇರುತ್ತೋ ಅದು ಪ್ರೈಸ್ ಮಾತ್ರ, ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ನಡೆಯುತ್ತೆ ಸರ್. ಮತ್ತು ಯಾರಿಗೆಲ್ಲ ನೀವು ಸ್ವಲ್ಪ ಆಚೆ ಕಡೆಯಿಂದ ಬರ್ತೀರಾ, ಸುಮಾರು ಜನ ಬರ್ತಾರೆ, 500 ಕಿಲೋಮೀಟರ್ಸು, 600 ಕಿಲೋಮೀಟರ್ಸು, 200 ಕಿಲೋಮೀಟರ್ಸ್ ಇಂದಾನು ಬರ್ತಾರೆ, ಟಯರ್ಡ್ ಇರ್ತೀರಾ. ಸೊ ನಮ್ಮ ಕಡೆಯಿಂದ ಒಂದು ಒಳ್ಳೆ 3 ಸ್ಟಾರ್ ಹೋಟೆಲಲ್ಲೂ ಸ್ಟೇನೂ ಇದೆ. ಸೊ ಆ ಸ್ಟೇನು ಮಾಡ್ಕೋಬೋದು. ನಿಮ್ಮ ಸ್ಟ್ರೆಸ್ನ ಆರಾಮಾಗಿ ಇದು ಮಾಡ್ಬೋದು. ನಮ್ಮ ಆ ಶಾಪ್ ಮುಂದೆನೇ ಆಪೋಸಿಟೇ ರಾಜ್ ರೆಸಿಡೆನ್ಸಿ ಅಂತ ಹೋಟೆಲ್ ಇದೆ, ಅಲ್ಲೇ ವ್ಯವಸ್ಥೆ ಮಾಡ್ಕೊಡ್ತೀವಿ ನಮ್ಮ ಕಡೆಯಿಂದನೇ. ಅದು ನೋ ಚಾರ್ಜಸ್. 1 ದಿವಸ ಇರಿ, 3 ದಿವಸ ಇರಿ, 4 ದಿವಸ ಇರಲಿ, ಯಾವುದೇ ಥರದ್ದು ಚಾರ್ಜಸ್ ಇರಲ್ಲ. ಕಣ್ಮುಂದೆನೇ ಕೆಲಸ ಆಗ್ತಾ ಇರುತ್ತೆ. ರೆಸ್ಟ್ ತಗೊಳ್ಳೋಕ್ಕೆ ಜಾಗನೂ ನಮ್ಮ ಕಡೆಯಿಂದ
ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ನನಗೊಂದು ಖುಷಿ ವಿಚಾರ, ಹೊಸ ವಿಡಿಯೋಗಳು ನಮ್ಮ ವಿಡಿಯೋಗಳು ನೋಡಿ ಎಲ್ಲೆಲ್ಲೋ ಪ್ರಸಾರ ಆಗಿದೆ. ಯಾರ್ಯಾರು ಬಂದಿದ್ದಾರೆ, ರಾಜಕೀಯದವ್ರು ಬಂದ್ರು, ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಬಂದ್ರು, ಈ ಲಾರಿ ಡಿಪಾರ್ಟ್ಮೆಂಟ್ ಇರಾಕ್ ಅಲ್ಲಿ ಜಂಗ್ ನಡೀತಾ ಇತ್ತು, ವಾರ್ಗಳು ನಡೀತಾ ಇತ್ತು. ಇವರು ವಿಡಿಯೋ ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ವಿಡಿಯೋ ಲೈವ್ ಆಗಿ ಬಂದು ವಿಡಿಯೋ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಬಂದು ಹೇಳಿದ್ರು, ನೀವು ಬೇರೆ ದೇಶದಿಂದ ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಹಿಡ್ಕೊಂಡು ಇದಿರಲ್ಲ, ಅಲ್ಲಿ ವಾರ್ಗಳು ನಡೀತಾ ಇದೆ, ಹೆಂಗ್ ಅದು ಓ ಸಬ್ ಚೋಡೋ ಕಲಿ ಬಲಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಕೇರ್ ಮಾಡಬಾರ್ದು. ಅದು ನಮ್ಮ ಹತ್ರ ಎಲ್ಲಾ ಡಾಕ್ಯುಮೆಂಟೇಶನ್ ಇದೆ, ನಾವೇನಕ್ಕೆ ಭಯ ಪಡಬೇಕು? ಅಲ್ಲಿ ನಡೀತಾ ಇದೆ ವಿಡಿಯೋ ಇದೆಯಲ್ಲ ಅಲ್ಲಿ, ಮೀಡಿಯಾ ಅವರು ಹಿಡಿತಾ ಇದಾರೆ, ನಾನು ಒಂದು ವಿಡಿಯೋ ಹಿಡಿತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೂಪರ್. ಎಲ್ರಿಗೂ ಧೈರ್ಯ ಬರಲ್ಲ ಸರ್. ಒಟ್ನಲ್ಲಿ ಥ್ಯಾಂಕ್ ಯು ಸೊ ಮಚ್. ಬರ್ತಾರೆ ಮಾಡಿಫಿಕೇಶನ್ ಗೆ ನಡೀತಾ ಇರ್ಲಿ ನಿಮ್ ಜರ್ನಿ. ಅದರಲ್ಲಿ ಒಳ್ಳೆ ಹೆಸರು ಮಾಡಿದ್ರೆ ಒಂಥರ ಮಾನ್ಸ್ಟರ್ ಅಂತಾನೆ ಹೇಳ್ಬೋದು. ಅದೇ ತರನೇ ಇರ್ಲಿ, ಅದೇ ತರ MVP ನೆಕ್ಸ್ಟ್ ರೆಟ್ರೋ ಕಾರ್ ಕೇರ್ ಅಂದ್ರೆ MVP ಬೋತ್ ಒಂದು ಫ್ಯಾಮಿಲಿ ಮೆಂಬರ್ ತರ ಇದೀವಿ. ಸೊ ಈ ತರಾನೇ ನಮ್ಮ ರೆಟ್ರೋ ಕಾರ್ಗೇರ್ಗೂ ಸಪೋರ್ಟ್ ಮಾಡಿ, ನಮ್ಮ ಬ್ರದರ್ ವಿಜಯ್ MVP ಅವ್ರಿಗೂ ಸಪೋರ್ಟ್ ಮಾಡಿ. ಸೊ ಏನೋ ಒಟ್ನಲ್ಲಿ ತಾರ್ ಕಿಂಗ್ ಅನ್ಬೇಕು ಅಥವಾ ನಿಮ್ಮನ್ನ ಏನ್ ಅನ್ಬೇಕು, ಒಟ್ನಲ್ಲಿ ತಾರ್ಗಂತೂ ಒಳ್ಳೆ ಹೆಸರು ಮಾಡಿದ್ರೆ ಕರ್ನಾಟಕದಲ್ಲಿ. ತಾರ್ ಕಿಂಗ್ ಅಂತ ಹೆಸರು ಇಟ್ಬಿಟ್ಟಿದ್ದಾರೆ ಸರ್. ನಮ್ಗೆ ತುಂಬಾ ಹೆಮ್ಮೆ ಕಾಣುತ್ತೆ, ತಾರ್ ಕಿಂಗ್ ಅಂತ ಹೆಸರು ಕಾಣುತ್ತೆ, ಅದಕ್ಕೇನೆ ಹೆಮ್ಮೆ ಕಾಣುತ್ತೆ. ಬಟ್ ಆ ಹೆಮ್ಮೆಯಿಂದ ನಮ್ ಲೆಜೆಂಡ್ ಇಲ್ಲಿ ಬಂದಿದ್ದಾರೆ ಅಂದ್ರೆ, ಇದು ವರ್ಷಕ್ಕೆ 2 ಸತಿ ನಮ್ ದೊಡ್ಡ ಹಬ್ಬ, ಬಕ್ರೀದ್ ಒಂದು, ರಂಜಾನ್ ಒಂದು, ಇವತ್ತು ದಿವಸ ಒಂದು ಹಬ್ಬ ನಂದು ಅಲ್ವಾ? ಹೌದು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.